ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧಾರ್ಥಿಗಳೇ. ಈ ಒಂದು ಭಾಗದಲ್ಲಿ ನಾನು ಭಾರತದ ಒಂದು ಸಂವಿಧಾನದ ಬಗ್ಗೆ ತಿಳಿಸಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡುವಂಥ ಕಾರ್ಯವನ್ನು ಕೈಗೊಂಡಿದ್ದೇನೆ. ನೋಡಿ, ಭಾರತದ ಸಂವಿಧಾನ ಎಂಬುದು ಬಹಳ ಮುಖ್ಯವಾದದ್ದು. ನಾವು ಅದನ್ನು ಹಲವು ರೀತಿಯಲ್ಲಿ ಅಧ್ಯಯನವನ್ನು ಮಾಡ್ತೇವೆ. ಅಂದರೆ ಕೆಲವರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾರತದ ರಾಜಕೀಯ ಅಂದರೆ ಇಂಡಿಯನ್ ಪಾಲಿಟಿ ಅಂತೇಳಿ ಒಂದು ಪರೀಕ್ಷೆಗಳಲ್ಲಿ ಕೇಳಿರುವಂಥ ನಾವು ಗಮನಿಸ್ತೇವೆ. ಹಾಗೆ PSI ಪರೀಕ್ಷೆಗಳಿರ್ಬೋದು ಅಥವಾ ಇನ್ನು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾರತ ಸಂವಿಧಾನದ ಬಗ್ಗೆ ಹಲವಾರು ಪ್ರಶ್ನೆಗಳು ಬರ್ತವೆ. ಆ ಒಂದು ಕೆಳ ಹಂತದಿಂದ ಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಾಗೆ ಪದವಿ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ಆ ಒಂದು ಭಾರತದ ಸಂವಿಧಾನ ಮತ್ತು ರಾಜಕೀಯ ಅಂತ ಹೇಳಿ ಒಂದು ಪೇಪರ್ ಇರುವಂಥ ನಾವು ಗಮನಿಸ್ತೇವೆ. ಹಾಗೆ ರಾಜ್ಯಶಾಸ್ತ್ರವನ್ನು ತೆಗೆದುಕೊಂಡಿರುವಂಥವರಿಗೂ ಕೂಡ ಭಾರತ ಸಂವಿಧಾನ ಮತ್ತು ರಾಜಕೀಯ ಎಂಬಂಥ ಒಂದು ಪೇಪರ್ ಇರುವಂಥದ್ದು ನಾವು ಗಮನಿಸ್ತೇವೆ. ಇವರೆಲ್ಲರನ್ನೂ ಕೂಡ ಮುಖ್ಯವಾಗಿ ಗುರಿಯಾಗಿಟ್ಕೊಂಡು ಇವರೆಲ್ಲರಿಗೂ ಕೂಡ ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಭಾರತ ಸಂವಿಧಾನದ ಬಗ್ಗೆ ಒಂದು ಮಾಹಿತಿಗಳನ್ನ ನೀಡಬೇಕು, ಹಾಗೆ ಆ ಮಾಹಿತಿಗಳನ್ನ ಹಂಚ್ಕೋಬೇಕೆಂಬಂಥ ಕಾರಣದಿಂದ ಈ ಒಂದು ವಿಡಿಯೋವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಇದಕ್ಕೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಬಹಳ ಮುಖ್ಯ ಇರುತ್ತೆ. ಭಾರತ ಸಂವಿಧಾನದ ಬಗ್ಗೆ ನಾವು ಬಹಳ ಮುಖ್ಯವಾಗಿ ತಿಳುವಳಿಕೆಯನ್ನು ಹೊಂದಿರಬೇಕಾಗತ್ತೆ. ಭಾರತ ಸಂವಿಧಾನದ ಬಗ್ಗೆ ನಾವು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಭಾರತ ಸಂವಿಧಾನದ ಎರಡು ಭಾಗಗಳಾಗಿ ಮಾಡ್ಕೋಬೋದು. ಅಂದರೆ ಒಂದು ಸಂವಿಧಾನದ ಪೂರ್ವ ಭಾಗ, ಅಂದರೆ ಸಂವಿಧಾನ ಬರೋದಕ್ಕಿಂತ ಮುಂಚೆ ಒಂದು ಸಂವಿಧಾನದ, ಹಾಗೆ ಸಂವಿಧಾನದ ನಂತರದ ಭಾಗದಲ್ಲಿ ಕೂಡ ನಾವು ನೋಡಬೇಕಾಗತ್ತೆ. ಹೀಗೆ ಸಂವಿಧಾನದ ಒಂದು ಪೂರ್ವೋತ್ತರಗಳು ಯಾವ ಒಂದು ಅಂಶಗಳೇನಿದೆ, ಈ ಎಲ್ಲ ಅಂಶಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಎಲ್ಲ ಭಾಗಗಳಲ್ಲೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬರುವಂಥದ್ದನ್ನು ನಾವು ಗಮನಿಸ್ತೇವೆ. ಆ ಒಂದು ಉದ್ದೇಶದಿಂದ ನಾವು ಆ ಸಂವಿಧಾನದ ಒಂದು ನಂತರದ ರಚನೆಯಾದ ನಂತರದಲ್ಲಿ ಹೇಗೆ ಒಂದು ಬೆಳವಣಿಗೆ ಆಗುತ್ತೆ, ಹಾಗೆ ಸಂವಿಧಾನದ ಒಂದು ಪೂರ್ವ, ಅದಕ್ಕೆ ಸಂವಿಧಾನದಲ್ಲಿ ಸಂವಿಧಾನ ರಚನೆ ಆಗೋದಕ್ಕಿಂತ ಮುಂಚೆನೇ ಯಾವ ರೀತಿಯಾದಂಥ ಬೆಳವಣಿಗೆಗಳಾಗಿತ್ತು, ಯಾವ ರೀತಿ ಕಾನೂನುಗಳು ಬ್ರಿಟಿಷರ ಒಂದು ಕಾಲದಲ್ಲಿ ಇದ್ವು, ಸಂವಿಧಾನದ ಬೆಳವಣಿಗೆ ಅಂದರೆ ಹಿನ್ನೆಲೆ ಹೇಗಿತ್ತು, ಆ ಎಲ್ಲ ಅಂಶಗಳ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ನಾವು ಹೆಚ್ಚಾಗಿ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗ್ಬೋದು, ಹಾಗೆ ಜೊತೆಗೆ ಪದವಿ ವಿದ್ಯಾರ್ಥಿಗಳಿಗೂ ಕೂಡ ಉಪಯೋಗ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೆಚ್ಚು ಅಂಶಗಳನ್ನ ತಿಳಿಸುವಂಥ ಒಂದು ಪ್ರಯತ್ನವನ್ನು ಈ ಒಂದು ವಿಡಿಯೋದಲ್ಲಿ ನಾನು ಮಾಡಿರ್ತೇನೆ. ಹಾಗಾಗಿಯೇ ನಾವು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೋ ಈ ಒಂದು ಮೊದಲ ಭಾಗದ ಮೂಲಕ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಹಾಗೆ ಭಾರತ ಒಂದು ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಹೇಗಿತ್ತು, ಈ ಒಂದು ಅಂಶಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಮಾಹಿತಿಗಳನ್ನು ಶೇರ್ ಮಾಡ್ಕೊಳ್ಳೋಣ. ಇದರ ಒಂದು ಮೊದಲ ಭಾಗ ಇದು. ಈ ಒಂದು ಮೊದಲ ಭಾಗದಲ್ಲಿ ಆ ಒಂದು ಭಾರತಕ್ಕೆ ಬ್ರಿಟಿಷರಿಗೆ ಹೇಗೆ ಬರ್ತಾರೆ, ಹಾಗೆ ಬಂದು ತಮ್ಮ ಒಂದು ಸಾಮ್ರಾಜ್ಯವನ್ನು ಹೇಗೆ ಸ್ಥಾಪನೆ ಮಾಡ್ಕೊಳ್ತಾರೆ, ಇಲ್ಲಿ ಆ ಒಂದು ಅಂಶದ ಬಗ್ಗೆ ಚರ್ಚಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಆ ಒಂದು ಅಂಶಗಳ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋಣ. ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ HK, ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದೀನಿ. ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಲಿ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದೆ ಮಾಡುವಂಥ ಎಲ್ಲ ಒಂದು ವಿಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ನಾವು ಭಾರತ ಸಂವಿಧಾನದ ಒಂದು ಐತಿಹಾಸಿಕ ಹಿನ್ನೆಲೆ ಏನು, ಆ ಒಂದು ಅಂಶದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವೀಗ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಬನ್ನಿ. ನೋಡಿ, ಭಾರತದ ಒಂದು ಸಂವಿಧಾನ, ಅದರ ಒಂದು ನಮ್ಮ ಸಂವಿಧಾನದ ಒಂದು ಪುಸ್ತಕವನ್ನು ನಾವಿಲ್ಲಿ ಗಮನಿಸ್ಬೋದು. ಆ ಸಂವಿಧಾನದ ಒಂದು ಪುಸ್ತಕವನ್ನು ಭಾರತ ಸಂಸತ್ತಿನ ಒಂದು ಭವನದಲ್ಲಿ ಇಟ್ಟಿರುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ ಒಂದು ರಾಷ್ಟ್ರ ಅಂತ ಅಂದಾಗ ಅಲ್ಲಿ ಸಂವಿಧಾನ ಬಹಳ ಮುಖ್ಯವಾಗಿರುತ್ತೆ. ಯಾವುದೇ ಒಂದು ರಾಷ್ಟ್ರಕ್ಕೆ ಸಂವಿಧಾನದ ಬಹಳ ಮುಖ್ಯ. ಸಂವಿಧಾನವನ್ನು ರಾಷ್ಟ್ರದ ಮೂಲಭೂತ ಕಾನೂನುಗಳ ಸಂಕಲನ ಅಂತ ನಾವು ಕರಿತೇವೆ. ಹಾಗಾಗಿ ಯಾವುದೇ ಒಂದು ರಾಷ್ಟ್ರ ಸಂವಿಧಾನ ಇಲ್ಲದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನದ ಒಂದು ಚೌಕಟ್ಟಿನಲ್ಲೇ ಸರ್ಕಾರದ ವ್ಯವಸ್ಥೆ ಇರಬೇಕಾಗುತ್ತೆ. ಅಲ್ಲಿನ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವೆಲ್ಲವೂ ಕೂಡ ಸಂವಿಧಾನದ ಒಂದು ಚೌಕಟ್ಟಿನಲ್ಲೇ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಭಾರತದ ಸಂವಿಧಾನ ಅತ್ಯಂತ ಮಹತ್ವದ ಒಂದು ಪಾತ್ರವನ್ನು ನಿರ್ವಹಿಸ್ತಿರುವಂಥ ನಾವು ಗಮನಿಸ್ತೇವೆ. ನೋಡಿ, ಭಾರತ ಇಡೀ ಏಷ್ಯಾ ಖಂಡದಲ್ಲೇ ಒಂದು ಬಹುಮುಖ್ಯವಾದಂಥ ಒಂದು ಭಾಗವನ್ನು ಆಕ್ರಮಿಸ್ಕೊಂಡಿರುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಏಷ್ಯಾ ಖಂಡದಲ್ಲಿ ಇರಲಿ, ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಎರಡನೇ ಒಂದು ದೊಡ್ಡ ರಾಷ್ಟ್ರ ಅಂತಂದರೆ ಅದು ಭಾರತ. ಸುಮಾರು 138 ಕೋಟಿ ಜನಸಂಖ್ಯೆಯನ್ನು ದಾಟಿರುವಂಥ ಅಂಶವನ್ನು ಕೂಡ ನಾವು ಗಮನಿಸ್ಬೋದು. ಹಾಗೆ ಜಗತ್ತಿನಲ್ಲಿ 7ನೇ ಒಂದು ದೊಡ್ಡ ಒಂದು ರಾಷ್ಟ್ರವಾಗಿ ಭೌಗೋಳಿಕವಾಗಿ ಗುರುತಿಸ್ಕೊಂಡಿರುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ ಅಭಿವೃದ್ಧಿ ಹೊಂದುತ್ತಿರುವಂಥ ಒಂದು ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಮುಂಚೂಣಿಯಲ್ಲಿರುವಂಥದ್ದನ್ನು ನಾವು ಗಮನಿಸ್ಬೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾರತ ತನ್ನದೇ ಆದಂಥ ಒಂದು ಗುರುತಿಸುವಿಕೆಯನ್ನು ಹೊಂದಿರುವಂಥ ಒಂದು ರಾಷ್ಟ್ರ ಆಗಿದೆ. ಇಂಥ ಒಂದು ಭಾರತ ಒಕ್ಕೂಟ ವ್ಯವಸ್ಥೆಯನ್ನು ಹೊಂದಿದೆ. ಅಂದರೆ ಒಂದು ಫೆಡರೇಷನ್ ಫೆಡರಲ್ ಸಿಸ್ಟಮನ್ನು ಹೊಂದಿರೋದು ನಾವು ಕಾಣ್ತೇವೆ. ಸಂಯುಕ್ತ ಪದ್ಧತಿಯನ್ನು ಅಳವಡಿಸ್ಕೊಂಡಿರೋದು ನಾವು ಗಮನಿಸ್ಬೋದು. ಅದು ಮುಂದೆ ನಾನು ಹಲವಾರು ಅಂಶಗಳನ್ನು ಅದನ್ನು ಚರ್ಚಿಸ್ತೇನೆ. ಸಂಯುಕ್ತ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆ, ಅವುಗಳನ್ನ ಮುಂದೆ ಚರ್ಚಿಸ್ಕೊಂಡು ಹೋಗ್ತೇವೆ. ಒಂದು ಒಕ್ಕೂಟ ರಾಷ್ಟ್ರ ಆಗಿದೆ. ನೋಡಿ, ಇಲ್ಲಿ ಈಗ ಪ್ರಸ್ತುತ ಈ ದಿನಕ್ಕೆ
28 ರಾಜ್ಯಗಳಿದೆ. ಹಾಗೆ 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಭಾರತ ಒಳಗೊಂಡಿರೋದನ್ನು ನಾವು ಗಮನಿಸ್ತೇವೆ. ಹಾಗೆ ರಾಷ್ಟ್ರೀಯ ರಾಜಧಾನಿಯಾಗಿ ದೆಹಲಿ ಇದೆ, ಅದನ್ನು ಕೂಡ ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿಯಲ್ಲಿ ಬರುತ್ತೆ. ರಾಷ್ಟ್ರೀಯ ರಾಜಧಾನಿ ಅಂತೇಳಿ ನಾವು ಅದನ್ನು ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತೇಳಿ ಗುರುತಿಸಿರುವಂಥ ನಾವು ಗಮನಿಸ್ತೇವೆ. ಈ ರೀತಿಯಾಗಿ ಅಭಿವೃದ್ಧಿ ಹೊಂದಿರುವಂಥ ಈ ಒಂದು ಭಾರತ ತನ್ನದೇ ಆದಂಥ ಒಂದು ಸಂವಿಧಾನವನ್ನು ಅಳವಡಿಸ್ಕೊಂಡು ಬಂದಿರುವಂಥದ್ದನ್ನು ನಾವು ಗಮನಿಸ್ತೇವೆ. ನೋಡಿ, ಭಾರತದ ಒಂದು ಸಂವಿಧಾನದ ರಚನಾ ಸಭೆ 1946 ಡಿಸೆಂಬರ್ 9ರಂದು ಸಭೆ ಸೇರುತ್ತೆ. ಹಾಗೆ ಡಿಸೆಂಬರ್ 11, 1946ರಲ್ಲಿ ಒಬ್ಬರು ಅಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಳ್ಳೋ ಮೂಲಕ ಒಂದು ಸಭೆ ತನ್ನ ಕಾರ್ಯಕಲಾಪಗಳು ನಿರ್ವಹಿಸಿ 1949 ನವೆಂಬರ್ 26ರಂದು ನಮ್ಮ ಸಂವಿಧಾನವನ್ನು ಅಂಗೀಕರಿಸಲಾಗುತ್ತೆ. ಹಾಗೆ 1950 ಜನವರಿ 26ರಂದು ನಮ್ಮ ಸಂವಿಧಾನವನ್ನು ಅಧಿಕೃತವಾಗಿ ಜಾರಿಗೆ ತರಲಾಗುತ್ತೆ. ಅದನ್ನು ಪ್ರತಿ ವರ್ಷ ಗಣರಾಜ್ಯೋತ್ಸವ ಅಂತೇಳಿ ಆಚರಣೆಯನ್ನು ಮಾಡ್ತೇವೆ. ನಮ್ಮ ಸಂವಿಧಾನ ರಚನೆಗೆ ಡಾಕ್ಟರ್ BR ಅಂಬೇಡ್ಕರ್ ಹಾಗೆ ಹಲವಾರು ಮಹನೀಯರು ಬಹಳ ಪ್ರಮುಖವಾದ ಒಂದು ಕೊಡುಗೆಯನ್ನು ಕೊಟ್ಟಿರುವಂಥದ್ದು ನಾವು ಗಮನಿಸ್ತೇವೆ. ನೋಡಿ, ಈ ರೀತಿಯಾದಂಥ ಒಂದು ಭಾರತದ ಒಂದು ಸಂವಿಧಾನ ಐತಿಹಾಸಿಕವಾಗಿ ಹೇಗೆ ಬೆಳವಣಿಗೆ ಆಯಿತು, ಆ ಸಂವಿಧಾನದ ರಚನೆ ಆಗೋದಕ್ಕಿಂತ ಹಿಂದಿನ ಒಂದು ಕಾಲದಲ್ಲಿ ಯಾವ ರೀತಿಯಲ್ಲಿ ಭಾರತ ಸಂವಿಧಾನ ಒಂದು ಬೆಳವಣಿಗೆ ಆಯಿತು, ಭಾರತಕ್ಕೆ ಬ್ರಿಟಿಷರಿಗೆ ಬಂದ ನಂತರದಲ್ಲಿ ಯಾವ ರೀತಿಯೆಲ್ಲ ಒಂದು ಬದಲಾವಣೆಗಳಾಗಿ ಬ್ರಿಟಿಷರು ಭಾರತದಲ್ಲಿ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಿ ಆನಂತರ ಆಳ್ವಿಕೆ ಮಾಡಿ ಹಲವಾರು ಕಾನೂನುಗಳು ರೂಪಿಸಿ ಭಾರತ ಸಂವಿಧಾನದ ಒಂದು ಬೆಳವಣಿಗೆಗೆ ಒಂದು ಕಾರ್ಯವನ್ನು ಕೈಗೊಳ್ತಾರೆ. ಈ ಎಲ್ಲ ಅಂಶಗಳ ಬಗ್ಗೆ ಈ ಒಂದು ಮುಂದಿನ ಒಂದು ವಿಡಿಯೋಗಳಲ್ಲಿ ನಾವು ಚರ್ಚೆಯನ್ನು ಮಾಡ್ಕೊಂಡು ಹೋಗ್ತೇವೆ. ನೋಡಿ, ಭಾರತದ ಒಂದು ಇತಿಹಾಸದಲ್ಲಿ ರಾಜ ಮಹಾರಾಜರುಗಳ ಆಳ್ವಿಕೆ ಹಿಂದಿನ ಇರುವಂಥದ್ದು ನಾವು ಗಮನಿಸ್ತೇವೆ. ಆ ಒಂದು ಹಲವಾರು ಹಂತಗಳಲ್ಲಿ ಸಂವಿಧಾನದ ಬೆಳವಣಿಗೆಯಾಗಿ ಬ್ರಿಟಿಷರ ಒಂದು ಕಾಲದಲ್ಲಿ ಆಗಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ತಿಳಿದುಕೊಳ್ಬೇಕಂತ ಅಂಶ ಅಂದರೆ ಭಾರತಕ್ಕೆ ಬ್ರಿಟಿಷರ ಆಗಮನ. ನೋಡಿ, ಅಲ್ಲಿಂದ ಬಹಳ ಮುಖ್ಯವಾಗಿ ನಾವು ಭಾರತದ ಸಂವಿಧಾನದ ಬೆಳವಣಿಗೆಯನ್ನು ಗುರುತಿಸಬೇಕಾಗುತ್ತೆ. ಏಕೆಂದರೆ ಹಿಂದೆ ಪೋರ್ಚುಗೀಸರು, ಡಚ್ಚರು ಭಾರತಕ್ಕೆ ಬಂದಿದ್ದರೂ ಸಹ ಅವರು ರಾಜಕೀಯ ಒಂದು ಉದ್ದೇಶವನ್ನು ಹೊಂದಿರಲಿಲ್ಲ. ಅವರು ಕೇವಲ ವ್ಯಾಪಾರದ ಉದ್ದೇಶವನ್ನು ಹೊಂದಿ ಅಲ್ಲಿ ವ್ಯವಹಾರಗಳನ್ನ ಮಾಡ್ತಿರ್ತಾರೆ. ಬ್ರಿಟಿಷರು ಬಂದ ನಂತರದಲ್ಲಿ ವ್ಯಾಪಾರಕ್ಕಾಗಿ ಬರ್ತಾರೆ. ಪ್ರಾರಂಭದಲ್ಲಿ ಆ ವ್ಯಾಪಾರಕ್ಕಾಗಿ ಬಂದಂಥ ಬ್ರಿಟಿಷರು ಇಲ್ಲಿ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಿ ರಾಜಕೀಯ ಹಿತಾಸಕ್ತಿಗಳನ್ನ ಈಡೇರಿಸ್ಕೊಳ್ಳುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಈ ಬ್ರಿಟಿಷರು ಹೇಗೆ ಬಂದರು ಅಂತ ಅಂದಾಗ 1599ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತೇಳಿ ಬ್ರಿಟನ್ನಲ್ಲಿ ಸ್ಥಾಪನೆ ಆಗುತ್ತೆ. ಆ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟನ್ನಿನ ಒಂದು ರಾಣಿ ಸಾಮ್ರಾಜ್ಞೆ ಒಂದು ವಿಕ್ಟೋರಿಯಾ ಅವರೇನಿದ್ದಾರೆ ಅವರಿಂದ ಒಂದು ಸನ್ನದನ್ನು ಪಡ್ಕೊಳ್ಳುತ್ತೆ. ಸನ್ನದನ ಚಾರ್ಟರ್ ಒಂದು ಪಡ್ಕೊಂಡು ಆ ಮೂಲಕ ಅದು ಒಂದು ಅನುಮತಿಯನ್ನು ಪಡ್ಕೊಂಡು ಭಾರತಕ್ಕೆ ಬರುವಂಥದ್ದನ್ನು ನಾವು ಗಮನಿಸ್ತೇವೆ. ಈ ಒಂದು ಬಂದಂಥ ಕಂಪನಿ ಪ್ರಾರಂಭದಲ್ಲಿ ಅದರ ಉದ್ದೇಶ ವ್ಯಾಪಾರವನ್ನು ಮಾಡುವಂಥದ್ದಾಗಿರುತ್ತೆ. ಆದರೆ ಆನಂತರದಲ್ಲಿ ಇಲ್ಲಿ ಬಂದು ರಾಜಕೀಯ ಒಂದು ಆಸಕ್ತಿಯನ್ನು ತೋರಿಸಿ ರಾಜಕೀಯವಾಗಿ ಕೂಡ ಒಂದು ಅಧಿಕಾರವನ್ನು ಚಲಾಯಿಸುವಂಥದ್ದನ್ನು ನಾವು ಗಮನಿಸ್ಬೋದು. ಈ ರೀತಿ ಆ ಒಂದು ಇಂಗ್ಲೀಷರು ಏನು 1600ರಲ್ಲಿ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದಂಥ ಒಂದು ಇಂಗ್ಲೀಷರು ಹಲವಾರು ವರ್ಷಗಳ ಕಾಲ 1947ರವರೆಗೆ ಈ ಒಂದು ಭಾರತವನ್ನು ಹಲವಾರು ಹಂತಗಳಲ್ಲಿ ಆಳ್ವಿಕೆ ಮಾಡ್ಕೊಬಂದು ಆ ಒಂದು ಭಾರತವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ನೋಡಿ, ಇವರು ಸಾಮಾನ್ಯವಾಗಿ ಆ ಒಂದು ಈ ಪೌರಾತ್ಯ ದೇಶಗಳೇನಿದೆ ಈ ಒಂದು ದೇಶಗಳ ಜೊತೆಯಲ್ಲಿ ನಮ್ಮ ಏಷ್ಯಾ ಖಂಡದ ಒಂದು ರಾಷ್ಟ್ರಗಳಿಂದ ಇವುಗಳ ಜೊತೆಯಲ್ಲಿ ವ್ಯಾಪಾರವನ್ನು ನಡೆಸುವಂಥ ಉದ್ದೇಶವನ್ನು ಪ್ರಾರಂಭದಲ್ಲಿ ಹೊಂದಿರ್ತಾರೆ. ಹಾಗಾಗಿ ವ್ಯಾಪಾರ ಸಂಪರ್ಕವನ್ನು ಹೊಂದುವಂಥ ಉದ್ದೇಶದಿಂದ ಆ ಒಂದು ಬ್ರಿಟಿಷರು ಭಾರತಕ್ಕೆ ಬರುವಂಥದ್ದನ್ನು ನಾವು ಗಮನಿಸ್ಬೋದು. ಅದಕ್ಕಿಂತ ಮುಂಚೆನೇ ಜಲಮಾರ್ಗವನ್ನು ಕಂಡಿರ್ತಾರೆ ಪೋರ್ಚುಗೀಸರು. 1498ರಲ್ಲೇ ಬಂದು ಜಲಮಾರ್ಗ ಕಂಡುಹಿಡ್ಕೊಂಡು ಭಾರತಕ್ಕೆ ಬಂದಿರ್ತಾರೆ, ವ್ಯಾಪಾರ ವ್ಯವಹಾರಗಳು ಮಾಡ್ತಿರ್ತಾರೆ. ಬ್ರಿಟಿಷರು 1600ರಲ್ಲಿ ಭಾರತವನ್ನು ಪ್ರವೇಶ ಮಾಡುವಂಥದ್ದು ನಾವು ಗಮನಿಸ್ತೇವೆ. ಹೀಗೆ ಅವರಿಗೆ ಮೊದಲನೇ ಆ ಒಂದು ವ್ಯಾಪಾರ ವ್ಯವಹಾರಗಳು ಇರ್ತವೆ, ಆದರೂ ಕೂಡ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಅವರು ಭಾರತಕ್ಕೆ 1600ರಲ್ಲಿ ಬರುವಂಥದ್ದು ನಾವು ಗಮನಿಸ್ತೇವೆ. ಈ ರೀತಿಯಾಗಿ ಆ ಒಂದು ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದೆ 1600ರಲ್ಲಿ. ಅದು ಆ ಒಂದು ರಾಣಿಯಿಂದ ಒಂದು ಸನ್ನದನ್ನು ಪಡ್ಕೊಂಡು ಆ ಒಂದು ಭಾರತ ಮತ್ತು ಇತರೆ ಆಗ್ನೇಯ ಒಂದು ಏಷ್ಯಾ ದೇಶಗಳೇನಿದೆ ಇವುಗಳಲ್ಲಿ ತಮ್ಮ ವ್ಯಾಪಾರ ಚಟುವಟಿಕೆಗಳನ್ನ ಕೈಗೊಳ್ಳುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ಜೊತೆಗೆ ಈ ಒಂದು ಆಗ್ನೇಯ ರಾಷ್ಟ್ರಗಳೇನಿದೆ ಒಂದು ಇಂಡೋನೇಷಿಯಾ, ಮಲೇಷಿಯಾ ಇಂಥ ಒಂದು ರಾಷ್ಟ್ರಗಳೇನಿದೆ ಈ ಒಂದು ರಾಷ್ಟ್ರಗಳಲ್ಲಿ ಆ ಒಂದು ಸಂದರ್ಭದಲ್ಲಿ ಡಚ್ಚರು ಹೆಚ್ಚು ಪ್ರಾಬಲ್ಯತೆಯನ್ನು ಹೊಂದಿರ್ತಾರೆ. ಹಾಗಾಗಿ ಆ ಒಂದು ಬ್ರಿಟಿಷರು ಆ ಕಡೆ ಹೆಚ್ಚು ಗಮನ ಹರಿಸೋದಕ್ಕಿಂತ ಹೆಚ್ಚಾಗಿ ಭಾರತದಲ್ಲಿ ತಮ್ಮ ವ್ಯಾಪಾರಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಈ ಕಡೆಯಲ್ಲಿ ತಮ್ಮ ಒಂದು ಗಮನವನ್ನು ಹೆಚ್ಚಾಗಿ ಹರಿಸ್ಕೊಂಡು ಹೋಗುವಂಥದ್ದು ನಾವು ಗಮನಿಸ್ತೇವೆ. ಈ ಸಂದರ್ಭದಲ್ಲಿ ಆ ಒಂದು ಭಾರತದಲ್ಲಿ ಅವರಿಗೆ ಪೈಪೋಟಿಗಳು ಎದುರಾಗ್ತವೆ. ಏಕೆಂದರೆ ಪೋರ್ಚುಗೀಸರು ಮತ್ತು ಡಚ್ಚರು ಮತ್ತು ಫ್ರೆಂಚರು ಏನಿರ್ತಾರೆ ಅವರಿಂದ ಹಲವು ರೀತಿಯ ಪೈಪೋಟಿಗಳನ್ನ ಎದುರಿಸುವಂಥ ಒಂದು ಪರಿಸ್ಥಿತಿಗಳು ಅವರಿಗೆ ಬರ್ತವೆ. ಅಂಥ ಸಂದರ್ಭದಲ್ಲೂ ಕೂಡ ಅವರು ಪೈಪೋಟಿಯನ್ನು ಎದುರಿಸುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಅಂದರೆ ಆ ಒಂದು ಪೈಪೋಟಿಯನ್ನು ಎದುರಿಸ್ಕೊಂಡು ಅವರು ಮುಂದೆ ವ್ಯಾಪಾರ ಚಟುವಟಿಕೆಗಳನ್ನ ಕೈಗೊಳ್ಳುವಂಥದ್ದನ್ನು ನಾವು ಗಮನಿಸ್ತೇವೆ. ಇದರಲ್ಲಿ ಬಹಳ ಮುಖ್ಯವಾಗಿ ಆ ಒಂದು ವ್ಯಾಪಾರದ ಒಂದು ಅನುಮತಿಯನ್ನು ಪಡೆಯುವಂಥ ಸಂದರ್ಭದಲ್ಲಿ 1612ರಲ್ಲಿ ಕ್ಯಾಪ್ಟನ್ ಹಾಕಿನ್ಸ್ ಎಂಬವನು ಸೂರತ್ ಬಳಿಯಲ್ಲಿ ಪೋರ್ಚುಗೀಸರಿಗೆ ಒಂದು ಹೊಡೆತವನ್ನು ಕೊಡುವಂಥದ್ದು ನಾವು ಗಮನಿಸ್ತೇವೆ. ಸೂರತ್ ಬಳಿಯಲ್ಲಿ
ಪೋರ್ಚುಗೀಸರನ್ನು ಸೋಲಿಸುವಂಥ ಕಾರ್ಯವನ್ನು ಕ್ಯಾಪ್ಟನ್ ಹಾಕಿನ್ಸ್ ಮಾಡುವಂಥ ಕಾರ್ಯವನ್ನು ಮಾಡ್ತಾರೆ. ಇದು ಪೋರ್ಚುಗೀಸರ ಒಂದು ಘನತೆಗೆ ದೊಡ್ಡ ಒಂದು ಪೆಟ್ಟನ್ನು ಉಂಟು ಮಾಡುತ್ತೆ. ಏಕೆಂದರೆ ಪೋರ್ಚುಗೀಸರು ಆ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಒಂದು ಪ್ರಾಬಲ್ಯತೆಯನ್ನು ಭಾರತದ ಆ ಒಂದು ಇಂಥ ಸಂದರ್ಭದಲ್ಲಿ ಆ ಒಂದು ಪೋರ್ಚುಗೀಸರ ಒಂದು ಘನತೆಗೆ ಧಕ್ಕೆ ಉಂಟು ಮಾಡುವಂಥ ಒಂದು ಕಾರ್ಯವನ್ನು ಕ್ಯಾಪ್ಟನ್ ಹಾಕಿನ್ಸ್ ಮಾಡುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಕಿನ್ಸ್ನ ಒಂದು ಕಾರ್ಯಗಳೇನಿದೆ ಅದು ಮುಂದೆ ಆ ಒಂದು ಬ್ರಿಟಿಷರು ಭಾರತದಲ್ಲಿ ತಮ್ಮ ಒಂದು ವ್ಯಾಪಾರ ಚಟುವಟಿಕೆಗಳನ್ನ ವಿಸ್ತರಿಸ್ಕೊಳ್ಳಿಕ್ಕೆ ಕಾರಣಕರ್ತರಾಗುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಈ ಕ್ಯಾಪ್ಟನ್ ಹಾಕಿನ್ಸ್ ಮೊಘಲ್ ಚಕ್ರವರ್ತಿಯಾಗಿದ್ದಂಥ ಜಹಾಂಗೀರ್ ಏನಿದ್ದಾರೆ ಅವರನ್ನು ಭೇಟಿಯಾಗುವ ಮೂಲಕ ಆ ಒಂದು ಸೂರತ್ ಪ್ರದೇಶದಲ್ಲಿ ಬ್ರಿಟಿಷರು ತಮ್ಮ ಒಂದು ಮೊದಲ ಒಂದು ವ್ಯಾಪಾರ ಒಂದು ಕೇಂದ್ರವನ್ನು ಸ್ಥಾಪಿಸಲಿಕ್ಕೆ ಅನುಮತಿಯನ್ನು ಪಡ್ಕೊಳ್ತಾನೆ. ಅಂದರೆ ಜಹಾಂಗೀರನ ಆಸ್ಥಾನಕ್ಕೆ ಬಂದು ಕ್ಯಾಪ್ಟನ್ ಹಾಕಿನ್ಸ್ ಆ ಒಂದು ಅನುಮತಿಯನ್ನು ಪಡ್ಕೊಂಡು ಸೂರತ್ನಲ್ಲಿ ಒಂದು ವ್ಯಾಪಾರ ಕೋಟೆಯನ್ನು, ಫ್ಯಾಕ್ಟ್ರಿಗಳನ್ನು, ಉಗ್ರಾಣಗಳನ್ನು ಸ್ಥಾಪನೆ ಮಾಡುವಂಥ ಕಾರ್ಯವನ್ನು ಮಾಡ್ತಾನೆ. ಇದಾದ 3 ವರ್ಷಗಳ ನಂತರದಲ್ಲಿ ಆ ಒಂದು ಇಂಗ್ಲೆಂಡಿನಿಂದ ಬಂದಂಥ ಆ ಒಂದು ಆಸ್ಥಾನದ ಥಾಮಸ್ ರೋ ಏನಿದ್ದಾರೆ ಅವರು 1ನೇ ಜೇಮ್ಸ್ನ ಒಂದು ರಾಯಭಾರಿಯಾಗಿ ಭಾರತಕ್ಕೆ ಬರ್ತಾರೆ. ಸರ್ ಥಾಮಸ್ ರೋ ಅವರು ಭಾರತಕ್ಕೆ ಬಂದು ಈ ಒಂದು ಭಾರತದಲ್ಲಿ ಆ ಒಂದು ಮೊಘಲರ ಒಂದು ಅನುಮತಿಯನ್ನು ಪಡ್ಕೊಂಡು ಆ ಒಂದು ಬ್ರಿಟಿಷರ ವ್ಯಾಪಾರ ಮತ್ತು ವಾಣಿಜ್ಯ ಕೋಟೆಗಳೇನಿದೆ ಅವುಗಳನ್ನು ವಿಸ್ತರಣೆ ಮಾಡುವಂಥ ಒಂದು ಕಾರ್ಯವನ್ನು ಕೂಡ ಕೈಗೊಳ್ಳುವಂಥದ್ದು ನಾವು ಕಾಣ್ತೇವೆ. ಅಂದರೆ ಹೆಚ್ಚಿನ ಅನುಮತಿಯನ್ನು ಪಡ್ಕೊಂಡು ಅವುಗಳನ್ನ ವಿಸ್ತರಣೆ ಮಾಡಲಿಕ್ಕೆ ಅವಕಾಶಗಳನ್ನ ಪಡ್ಕೊಳ್ಳುವಂಥದ್ದನ್ನು ನಾವು ಗಮನಿಸ್ಬೋದು. ಇದಾದ ನಂತರದಲ್ಲಿ ಆ ಒಂದು ಏನು ಅನುಮತಿಯನ್ನು ಪಡ್ಕೊಳ್ತಾರೆ, ನಂತರದಲ್ಲಿ ಬ್ರೂಚ್ ಇರ್ಬೋದು, ಅಹಮದಾಬಾದ್ ಇರ್ಬೋದು, ಆಗ್ರಾ, ಈ ಒಂದು ಸ್ಥಳಗಳಲ್ಲಿ ತಮ್ಮ ವ್ಯಾಪಾರ ಕೋಟೆಗಳನ್ನು ಆ ಒಂದು ಬ್ರಿಟಿಷರು ಸ್ಥಾಪನೆಯನ್ನು ಮಾಡ್ತಾರೆ. ಹಾಗೆ ಆನಂತರದಲ್ಲಿ 1629ರಲ್ಲಿ ಪುನಃ ಆ ಒಂದು ಕ್ಯಾಪ್ಟನ್ ಹಾಕಿನ್ಸ್ ಮತ್ತೆ ಭಾರತಕ್ಕೆ ಬರ್ತಾನೆ. ಮೊಘಲ್ ಚಕ್ರವರ್ತಿಯನ್ನು ಭೇಟಿಯಾಗಿ ಮತ್ತಷ್ಟು ರಿಯಾಯಿತಿಗಳನ್ನು ಪಡ್ಕೊಳ್ಳುವಲ್ಲಿ ಅವನು ಯಶಸ್ವಿ ಆಗುವಂಥದ್ದನ್ನು ನಾವು ಗಮನಿಸ್ತೇವೆ. ಅಂದರೆ ಆ ಒಂದು ಮೊಘಲ್ ಚಕ್ರವರ್ತಿಗಳಿಂದ ಇನ್ನಷ್ಟು ಪ್ರದೇಶಗಳಲ್ಲಿ ಆ ಒಂದು ವ್ಯಾಪಾರ ಕೋಟೆಗಳನ್ನು ಹಾಗೆ ತಮ್ಮ ಫ್ಯಾಕ್ಟ್ರಿಗಳನ್ನು ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಅನುಮತಿಯನ್ನು ಪಡ್ಕೊಳ್ತಾನೆ. ಉಗ್ರಾಣಗಳ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಅನುಮತಿಯನ್ನು ಪಡ್ಕೊಳ್ಳೋಂಥ ನಾವು ಗಮನಿಸ್ತೇವೆ. ಆನಂತರದಲ್ಲಿ ಈ ಒಂದು ಏನು ಪಶ್ಚಿಮ ಕರಾವಳಿಗೆ ಮಾತ್ರ ಅವರ ಒಂದು ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳು ಸೀಮಿತ ಆಗಿರ್ತವೆ. ಆನಂತರದಲ್ಲಿ ಅವರು ಪೂರ್ವ ಕರಾವಳಿ ಪ್ರದೇಶಕ್ಕೆ ಕೂಡ ಬರುವಂಥದ್ದನ್ನು ನಾವು ಗಮನಿಸ್ತೇವೆ. ಆ ಒಂದು ಪೂರ್ವ ಕರಾವಳಿ ಪ್ರದೇಶದಲ್ಲಿ ಬಹಳ ಮುಖ್ಯವಾಗಿ ಮದ್ರಾಸ್ಗೆ ಬಂದು 1639ರಲ್ಲಿ ಅಲ್ಲಿ ಒಂದು ತಳಹದಿಯನ್ನು ಹಾಕ್ತಾರೆ. ಅಂದರೆ ತಮ್ಮ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡ್ಕೊಳ್ಳುವಂಥದ್ದು ನಾವು ಗಮನಿಸ್ತೇವೆ. ಆ ಮದ್ರಾಸ್ನಲ್ಲಿ ಪೋರ್ಟ್ ಸೈಂಟ್ ಜಾರ್ಜ್ ಎಂಬಂಥ ಒಂದು ವ್ಯಾಪಾರ ಕೇಂದ್ರವನ್ನು, ಅಂದರೆ ವ್ಯಾಪಾರ ಕೋಟೆಯನ್ನು, ಫ್ಯಾಕ್ಟ್ರಿಯನ್ನು, ಉಗ್ರಾಣವನ್ನು ಅಲ್ಲಿ ಸ್ಥಾಪನೆ ಮಾಡುವಂಥದ್ದು ಕೂಡ ನಾವು ಗಮನಿಸ್ಬೋದು. ಹಾಗೆ ಕೋರಮಂಡಲ ತೀರದಲ್ಲಿ ಬಹಳ ಮುಖ್ಯವಾಗಿ ಮಚಲಿಪಟ್ಟಣದಲ್ಲಿ ಒಂದು ವ್ಯಾಪಾರ ಕೋಟೆಯನ್ನು ಸ್ಥಾಪನೆ ಮಾಡ್ತಾರೆ. ಆದರೆ ಅಲ್ಲಿ ಹೆಚ್ಚಿನ ಒಂದು ಪ್ರಾಬಲ್ಯತೆಯನ್ನು ಅವರು ಸಾಧಿಸೋದಿಲ್ಲ. ಬದಲಾಗಿ ಮದ್ರಾಸ್ ಕಡೆಗೆ ಅವರು ಹೆಚ್ಚು ಗಮನವನ್ನು ಹರಿಸಿ ಮದ್ರಾಸ್ನಲ್ಲಿ ಅವರು ಎಲ್ಲ ಚಟುವಟಿಕೆಗಳು ಕೇಂದ್ರೀಕರಣ ಆಗ್ತವೆ. ಮದ್ರಾಸ್ ಅವರ ಒಂದು ವ್ಯಾಪಾರ ಚಟುವಟಿಕೆಗಳ ಮುಖ್ಯವಾದ ಕೇಂದ್ರ ಆಗುವಂಥದ್ದನ್ನು ನಾವು ಗಮನಿಸ್ಬೋದು. ಹಾಗೆ 1684ರ ಹೊತ್ತಿಗೆ ಈ ಒಂದು ಮದ್ರಾಸ್ ಒಂದು ಪ್ರೆಸಿಡೆನ್ಸಿಯಾಗಿ ರೂಪುಗೊಳ್ಳುತ್ತೆ. ಹಾಗೆ ಮುಂದಿನ 4 ವರ್ಷಗಳಲ್ಲಿ ಅಲ್ಲಿ ಒಂದು ಮೇಯರ್ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಿ ಒಂದು ಮುನ್ಸಿಪಲ್ ಸರ್ಕಾರವನ್ನು ಕೂಡ ಹೊಂದುವಂಥ ಮಟ್ಟಕ್ಕೆ ಆ ಒಂದು ಮದ್ರಾಸ್ ಬೆಳವಣಿಗೆ ಆಗುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ 1633ರಲ್ಲೇ ಒರಿಸ್ಸಾದ ಒಂದು ಹರಿಹರಪುರ ಇರ್ಬೋದು, ಬಲ್ಸೂರ್, ಈ ಒಂದು ಪ್ರದೇಶಗಳಲ್ಲಿ ಅವರು ಒಂದು ವ್ಯಾಪಾರ ಕೋಟೆಗಳನ್ನು ಸ್ಥಾಪನೆ ಮಾಡುವಂಥ ಕಾರ್ಯವನ್ನು ಮಾಡ್ತಾರೆ. ಹಾಗೆ ಆ ಸಂದರ್ಭದಲ್ಲಿ ಅವರಿಗೆ ಆ ಒಂದು ಫ್ರೆಂಚರು ಮತ್ತು ಡಚ್ಚರಿಂದ ಮತ್ತು ಪೋರ್ಚುಗೀಸರಿಂದ ಕೆಲವು ಒಂದು ಉಪಟಳಗಳು ಪ್ರಾರಂಭ ಆಗ್ತವೆ. ಅಂದರೆ ಡಚ್ಚರು ಮತ್ತು ಪೋರ್ಚುಗೀಸರಿಂದ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಕೆಲವರ ಘಟನೆಗಳು ನಡೆಯುವಂಥದ್ದು ನಾವು ಗಮನಿಸ್ತೇವೆ. ಅಂಥ ಸಂದರ್ಭದಲ್ಲಿ ನೋಡಿ, ಬಂಗಾಳದಲ್ಲಿದ್ದಂಥ ಮೊಘಲ್ ಒಂದು ಸುಬೇದಾರ ಏನಿರ್ತಾನೆ, ಅಂದರೆ ಬಂಗಾಳ ಪ್ರಾಂತ್ಯವನ್ನು ನೋಡ್ಕೊಳ್ತಿದ್ದಂಥ ಮೊಘಲರ ಒಂದು ಸುಬೇದಾರ ಏನಿರ್ತಾನೆ, ಅವನಿಗೆ ಒಂದು ಕಾಯಿಲೆಯ ಒಂದು ಸಂದರ್ಭ ಬಂದಿರುತ್ತೆ. ಆ ಸಂದರ್ಭದಲ್ಲಿ ಈ ಒಂದು ಈಸ್ಟ್ ಇಂಡಿಯಾ ಕಂಪನಿಯ ವೈದ್ಯನಾಗಿದ್ದಂಥ ಗೇಬ್ರಿಯಲ್ ಬೋಟನ್ ಬಂಗಾಳದಲ್ಲಿ ಆ ಒಂದು ಮೊಘಲ್ ಸುಬೇದಾರನಿಗೆ ಚಿಕಿತ್ಸೆಯನ್ನು ನೀಡುವ ಮೂಲಕ ಆ ಒಂದು ಗುಣಪಡಿಸುವಂಥ ಕಾರ್ಯವನ್ನು ಮಾಡ್ತಾನೆ. ಯಾವಾಗ ಅವನ ಒಂದು ಆರೋಗ್ಯವನ್ನು ಗುಣಪಡಿಸ್ತಾನೋ ಆ ಸಂದರ್ಭದಲ್ಲಿ ಮೊಘಲ್ ಸುಬೇದಾರ ಅವರಿಗೆ ಕೆಲವರು ಅನುಮತಿಗಳನ್ನು ನೀಡುವ ಮೂಲಕ ಅವರಿಗೆ ವ್ಯಾಪಾರದ ಅನುಮತಿಗಳನ್ನು ನೀಡುವಂಥ ಕಾರ್ಯವನ್ನು, ಬ್ರಿಟಿಷರಿಗೆ ವ್ಯಾಪಾರದ ಅನುಮತಿಗಳನ್ನ ಬಂಗಾಳ ಪ್ರಾಂತ್ಯದಲ್ಲೂ ಕೂಡ ನೀಡುವಂಥದ್ದನ್ನು ನಾವು ಗಮನಿಸ್ತೇವೆ. ಇದರಿಂದ ಬಂಗಾಳ ಪ್ರಾಂತ್ಯಕ್ಕೂ ಕೂಡ ಆನಂತರದಲ್ಲಿ ಈ ಒಂದು ಇಂಗ್ಲೀಷರು ವಿಸ್ತರಿಸುವಂಥದ್ದು ನಾವು ಗಮನಿಸ್ತೇವೆ. ಆನಂತರದಲ್ಲಿ ಅವರು ಹೂಗ್ಲಿ ನದಿ ಒಂದು ಪ್ರದೇಶ ಇದೆ, ಹೂಗ್ಲಿ ಇರ್ಬೋದು, ಕಾಸಿಂ ಬಜಾರ್, ಹಾಗೆ ಪಾಟ್ನಾಗಳಲ್ಲಿ ತಮ್ಮ ಒಂದು ವ್ಯಾಪಾರ ಕೋಟೆಗಳನ್ನು ಸ್ಥಾಪನೆ ಮಾಡಿಕೊಂಡು ಅಲ್ಲಿ ತಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡುವಂಥ ಕಾರ್ಯವನ್ನು ಮಾಡ್ತಾರೆ. ಹಾಗೆ ಹೂಗ್ಲಿಯಲ್ಲಿ ತಮ್ಮ ವ್ಯಾಪಾರ ಕೋಟೆಯನ್ನು ಸ್ಥಾಪನೆ ಮಾಡಿದ ನಂತರದಲ್ಲಿ ಅವರ ಒಂದು ರಾಜಕೀಯ ಹಿತಾಸಕ್ತಿಗಳಲ್ಲಿ ಬೆಳವಣಿಗೆ ಆಗ್ತಾ ಹೋಗುವಂಥದ್ದನ್ನು ನಾವು ಗಮನಿಸ್ತೀವಿ. ಇದಕ್ಕೆಲ್ಲ ಬಹಳ ಮುಖ್ಯವಾದ ಒಂದು ಕಾರಣ ಅಂತಂದರೆ ಆ ಒಂದು ಈಸ್ಟ್ ಇಂಡಿಯಾ ಕಂಪನಿ ಇದೆ, ಅದು ಪ್ರಾರಂಭದಲ್ಲಿ ಸ್ಥಾಪನೆ ಆದ ಸಂದರ್ಭದಲ್ಲಿ
1600ರಲ್ಲಿ ಏನು ಸ್ಥಾಪನೆ ಆಗುತ್ತೆ, ಆಗ ಒಂದು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಇರ್ತಾರೆ. ಅದಕ್ಕೆ ಆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಮೂಲಕ ಅದು ತನ್ನ ಒಂದು ವ್ಯಾಪಾರ ಚಟುವಟಿಕೆಗಳನ್ನ ಕಾರ್ಯಗಳನ್ನ ನಿರ್ವಹಿಸ್ಕೊಂಡು ಬರುವಂಥ ಕಾರ್ಯವನ್ನು ಮಾಡುತ್ತೆ. ಕೆಲವಾರು ಸಂದರ್ಭದಲ್ಲಿ ಆ ಈಸ್ಟ್ ಇಂಡಿಯಾ ಕಂಪನಿ ತನ್ನದೇ ಆದಂಥ ಕೆಲವು ನಿಯಮಗಳನ್ನು ಕಾನೂನುಗಳು ಮಾಡ್ಕೊಂಡು ತನ್ನ ಒಂದು ನೌಕರರು ಏನಾದ್ರು ತಪ್ಪು ಮಾಡಿದರೆ ಅವುಗಳಿಗೆ ಶಿಕ್ಷೆ ಕೊಡುವಂಥ ಅಧಿಕಾರವನ್ನು ಕೂಡ ಆ ಈಸ್ಟ್ ಇಂಡಿಯಾ ಕಂಪನಿ ಹೊಂದಿರುತ್ತೆ. ಕೋರ್ಟ್ ಆಫ್ ಡೈರೆಕ್ಟರ್ ಮೂಲಕ ಅದು ತನ್ನ ಒಂದು ವ್ಯಾಪಾರ ಚಟುವಟಿಕೆಗಳನ್ನ ನಿರ್ವಹಿಸ್ಕೊ ಬರ್ತಿರುತ್ತೆ. ಆ ನಂತರದಲ್ಲಿ ಆ ಒಂದು ಈಸ್ಟ್ ಇಂಡಿಯಾ ಕಂಪನಿಗೆ ಆ ಒಂದು ಬ್ರಿಟನ್ ಸರ್ಕಾರ ಕೆಲವರು ಆಡಳಿತಾತ್ಮಕ ಮತ್ತು ರಾಜಕೀಯ ಅಧಿಕಾರಗಳನ್ನ ಕೂಡ ಹಸ್ತಾಂತರ ಮಾಡುವಂಥದ್ದನ್ನು ಗಮನಿಸ್ತೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ 1661ರಲ್ಲಿ ಬಂದಂಥ ಒಂದು ಚಾರ್ಟರ್ ಆ್ಯಕ್ಟ್, ಆ ಒಂದು ಕಾಯ್ದೆಯ ಮೂಲಕ ಆ ಒಂದು ಬ್ರಿಟಿಷ್ ಸರ್ಕಾರ ಕೆಲವು ನಿಯಮಗಳು ರೂಪಿಸುವಂಥ ಶಾಸನೀಯ ಅಧಿಕಾರಗಳನ್ನು ಕೂಡ ಆ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ನೀಡುವಂಥ ಕಾರ್ಯವನ್ನು ಮಾಡುತ್ತೆ. ಹಾಗೆ ಈ ಒಂದು ಗವರ್ನರ್ ಮತ್ತು ಗವರ್ನರ್ ಅವರ ಕೌನ್ಸಿಲನ್ನು ರಚನೆ ಮಾಡುವಂಥ ಕಾರ್ಯವನ್ನು 1661ರ ಒಂದು ಕಾಯ್ದೆಯ ಮೂಲಕ ಅಂದರೆ ಚಾರ್ಟರ್ ಮೂಲಕ ನೀಡುವಂಥದ್ದು ನಾವು ಗಮನಿಸ್ತೇವೆ. ಅಂದರೆ ಆ ಒಂದು ಏನು ಗವರ್ನರ್ಗಳಿರ್ತಾರೆ ಆ ಗವರ್ನರ್ ನೇಮಕ ಮಾಡಲಿಕ್ಕೆ ಹಾಗೆ ಅವರ ಒಂದು ಕೌನ್ಸಿಲ್ಗಳನ್ನ ಹೊಂದಲಿಕ್ಕೆ ಇದರಲ್ಲಿ ಅವಕಾಶ ನೀಡುವಂಥ ನಾವು ಗಮನಿಸ್ತೇವೆ. ಹಾಗೆ 1683ರಲ್ಲಿ ಒಂದು ಕಾಯ್ದೆಗಳನ್ನು ರೂಪಿಸುವ ಮೂಲಕ ಚಾರ್ಟರನ್ನು ರೂಪಿಸುವ ಮೂಲಕ ಅಧಿಕಾರವನ್ನು ನೀಡಲಾಗುತ್ತೆ. ಹಾಗೆ 1726ರಲ್ಲಿ ಈ ಒಂದು ಬಹಳ ಮುಖ್ಯವಾಗಿ ಅಷ್ಟೊತ್ತಿಗೆ ಆಗಲೇ ಆ ಒಂದು ಮದ್ರಾಸು ಹಾಗೆ ಕಲ್ಕತ್ತಾ ಮತ್ತು ಮುಂಬೈಗಳೇನಿರ್ತವೆ ಅವುಗಳಲ್ಲಿ ಬ್ರಿಟಿಷರ ಒಂದು ವ್ಯಾಪಾರ ಕೋಟೆಗಳು ಪ್ರಾರಂಭ ಆಗಿರ್ತವೆ. ಆ ಒಂದು ಪ್ರಾಂತ್ಯಗಳು ಮುಖ್ಯವಾಗಿ ಅವರ ಒಂದು ಅಧೀನಕ್ಕೆ ಬಂದಿರ್ತವೆ. ಅಂಥ ಸಂದರ್ಭದಲ್ಲಿ ಆ ಒಂದು ಪ್ರಾಂತ್ಯಗಳಲ್ಲಿ ಒಂದು ಜುಡಿಷಿಯಲ್ ವ್ಯವಸ್ಥೆಯನ್ನು ಅಂದರೆ ನ್ಯಾಯಿಕ ವ್ಯವಸ್ಥೆಯನ್ನು ಕೂಡ ಸ್ಥಾಪನೆ ಮಾಡೋ ಮೂಲಕ ಒಂದು ಏಕೀಕೃತವಾದಂಥ ಒಂದು ವ್ಯವಸ್ಥೆಯನ್ನು ರೂಪಿಸುವಂಥ ಕಾರ್ಯವನ್ನು ಆ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮಾಡ್ಕೊಂಡು ಹೋಗುತ್ತೆ. ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ 1755ರವರೆಗೆ ಮುಂದುವರ್ಕೊಂಡು ಬರುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ಈ ಒಂದು ಬ್ರಿಟಿಷರು ವಿಸ್ತರಣೆ ಆಗಲಿಕ್ಕೆ ಇನ್ನೂ ಬಹಳ ಮುಖ್ಯವಾಗಿ 2ನೇ ಚಾರ್ಲ್ಸ್ ಮತ್ತು 2ನೇ ಜೇಮ್ಸ್ ಅವರು ಹೊರಡಿಸಿದಂಥ ಒಂದು ಸನದುಗಳೇನಿದೆ ಅವುಗಳ ಮೂಲಕ ಆ ನಾಣ್ಯವನ್ನು ಟಂಕಿಸುವಂಥದ್ದು ಆ ಒಂದು ಅಧಿಕಾರವನ್ನು ಕೂಡ ಕಂಪನಿಗೆ ನೀಡಲಾಗುತ್ತೆ. ತಾನೇ ನಾಣ್ಯವನ್ನು ಟಂಕಿಸಿಕೊಂಡು ತಾನೇ ಅವುಗಳನ್ನ ಚಲಾವಣೆ ಮಾಡುವಂಥ ಅಧಿಕಾರವನ್ನು ಇರುತ್ತೆ. ಜೊತೆಗೆ ಸ್ಥಳೀಯರೊಡನೆ ಒಪ್ಪಂದ ಮಾಡಿಕೊಳ್ಳುವಂಥ ಅಧಿಕಾರವನ್ನು ಕೂಡ ಆ ಒಂದು ಕಂಪನಿ ಪಡ್ಕೊಂಡಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ಈ ಒಂದು ಮುಂಬೈ ಪ್ರಾಂತ್ಯದಲ್ಲಿ ಬಹಳ ಮುಖ್ಯವಾಗಿ ಅವರು ವಿಸ್ತರಿಸುವಂಥ ಸಂದರ್ಭದಲ್ಲಿ ಪೋರ್ಚುಗಲಿನ ಒಂದು ದೊರೆಯ ಒಂದು ಸಹೋದರಿಯಾದಂಥ ಕ್ಯಾಥರಲಿನ್ ಅಂತ ಹೇಳಿರ್ತಾಳೆ. ಆಕೆಯನ್ನು 2ನೇ ಚಾರ್ಲ್ಸ್ ವಿವಾಹ ಆಗಿರ್ತಾನೆ. ಅಂದರೆ ಅದರಿಂದ ವಿವಾಹ ಆದ್ದರಿಂದ ಪೋರ್ಚುಗಲಿಂದ ವರದಕ್ಷಿಣೆಯಾಗಿ ಮುಂಬೈ ಒಂದು ಪ್ರಾಂತ್ಯ ಅಂದರೆ ಬೊಂಬೈ ಪ್ರಾಂತ್ಯ ಏನಿರುತ್ತೆ ಅದನ್ನು ಪಡ್ಕೊಂಡಿರ್ತಾನೆ. ಆ ಬೊಂಬೈನ 1688ರಲ್ಲಿ ಕಂಪನಿಗೆ ಅವನು ನೀಡ್ತಾನೆ. ಅಂದರೆ 2ನೇ ಚಾರ್ಲ್ಸ್ ಅದನ್ನು ಕಂಪನಿಗೆ ನೀಡಿ ಅದನ್ನು ಕೇವಲ 10 ಪೌಂಡ್ಗಳ ಒಂದು ಬಾಡಿಗೆಗೆ ಕಂಪನಿಗೆ ಬಿಟ್ಕೊಡ್ತಾನೆ. ನೋಡಿ, ಆ ಒಂದು ಬೊಂಬೈ ಏನಿದೆ ಅದು ಕೇವಲ ಒಂದು ಸಣ್ಣ ಹಳ್ಳಿಯಾಗಿರುತ್ತೆ, ಮೀನುಗಾರಿಕೆಯನ್ನು ಮಾಡುವಂಥ ಒಂದು ಸಣ್ಣ ಹಳ್ಳಿಯಾಗಿರುತ್ತೆ. ಆ ಸಂದರ್ಭದಲ್ಲಿ ಅದನ್ನು ಪಡ್ಕೊಂಡಂಥ ಕಂಪನಿ ಅದು ಆನಂತರದಲ್ಲಿ ಅದನ್ನು ಅಭಿವೃದ್ಧಿಪಡಿಸುವಂಥ ನಾವು ಗಮನಿಸ್ತೇವೆ. ಈಗಾಗಲೇ ಅದು ಗವರ್ನರ್ ಜೆರಾಲ್ಡ್ ಅಂಗೀರ್ ಎಂಬಂಥ ಒಂದು ವ್ಯಕ್ತಿಯ ಉತ್ತಮ ಆಳ್ವಿಕೆಯಲ್ಲಿ ಅದು ಒಂದು ಪ್ರವರ್ಧಮಾನಕ್ಕೆ ಬಂದಿರುತ್ತೆ. ಆದರೂ ಕೂಡ ಆ ಒಂದು ಮುಂಬೈ ಬ್ರಿಟಿಷರ ಅಧೀನಕ್ಕೆ ಬಂದ ನಂತರದಲ್ಲಿ ಹೆಚ್ಚು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಲೇ ಅಲ್ಲಿ ಇದ್ದಂಥ ಚರ್ಚು, ಆಸ್ಪತ್ರೆ ಮತ್ತು ನ್ಯಾಯಾಲಯಗಳೇನಿರ್ತವೆ ಅವುಗಳನ್ನ ವಿಸ್ತರಿಸುವಂಥ ಒಂದು ಪ್ರಯತ್ನವನ್ನು ಆ ಒಂದು ಕರಾವಳಿ ಪ್ರದೇಶ ಸೂರತ್ ಅದೇನಿದೆ ಅದಕ್ಕಿಂತ ಹೆಚ್ಚು ಇಲ್ಲಿ ಬೊಂಬಾಯಿಯಲ್ಲಿ ಆ ಒಂದು ಬ್ರಿಟಿಷರ ಒಂದು ವ್ಯಾಪಾರ ಚಟುವಟಿಕೆಗಳು ವಿಸ್ತರಣೆ ಆಗುವಂಥದ್ದು, ರಾಜಕೀಯ ಚಟುವಟಿಕೆಗಳು ವಿಸ್ತರಣೆ ಆಗುವಂಥದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಬೊಂಬಾಯಿ ಕೂಡ ಆ ಒಂದು ಬ್ರಿಟಿಷರ ಒಂದು ಪ್ರಮುಖವಾದ ಕೇಂದ್ರವಾಗಿ ರೂಪುಗೊಳ್ಳುತ್ತೆ. ಹಾಗೆ ನಾವು ಇನ್ನೊಂದು ಅಂಶವನ್ನು ಗಮನಿಸಬೇಕಾಗುತ್ತೆ. ಔರಂಗಜೇಬ್ ನೋಡಿ, ಔರಂಗಜೇಬ್ ಆಳ್ವಿಕೆ ಮಾಡುವ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಔರಂಗಜೇಬ್ ಬ್ರಿಟಿಷರನ್ನು ದ್ವೇಷಿಸ್ತಾ ಇರ್ತಾನೆ. ಅವರನ್ನು ದೇಶದಿಂದ ಹೊರದೂಡಬೇಕು, ಅವರನ್ನು ಮುಂದುವರಲಿಕ್ಕೆ ಬಿಡಬಾರದು ಎಂಬಂಥ ಒಂದು ಧೋರಣೆಯನ್ನು ತಾಳಿರ್ತಾನೆ. ಆದರೆ ಆನಂತರದಲ್ಲಿ ದಿನ ಕಳೆದಂತೆ ಅವರ ಜೊತೆಯಲ್ಲಿ ಶಾಂತಿ ಒಪ್ಪಂದವನ್ನು ಮಾಡಿಕೊಂಡು ಕಲ್ಕತ್ತಾದಲ್ಲಿ ಅವರಿಗೆ ನೆಲೆಯನ್ನು ಕಲ್ಪಿಸ್ಕೊಡೋದನ್ನು ಕೂಡ ನಾವು ಗಮನಿಸ್ತೇವೆ. ಹಾಗಾಗಲೇ ಅವರು ಕಲ್ಕತ್ತಾದಲ್ಲಿ ನೆಲೆಯನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಆ ಒಂದು ಪ್ರದೇಶದಲ್ಲಿ ಅವರಿಗೆ ನೆಲೆಯನ್ನು ಕಲ್ಪಿಸ್ಕೊಡುವಂಥ ಒಂದು ಕಾರ್ಯವನ್ನು ಔರಂಗಜೇಬ್ ಕೂಡ ಕಲ್ಪಿಸ್ಕೊಡ್ತಾನೆ. ಹಾಗೆ ಕಲ್ಕತ್ತಾ ಮುಂದೆ ಒಂದು ದೊಡ್ಡ ಒಂದು ಪ್ರೆಸಿಡೆನ್ಸಿಯಾಗಿ ರೂಪುಗೊಳ್ಳುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ ಮೊಘಲ್ ಚಕ್ರವರ್ತಿ ಫರುಖ್ಸಿಯಾರ್ ಎಂಬಂತನು ತೀವ್ರ ರೋಗದಿಂದ ಒಂದು ಬಳಲುತ್ತಿರುವಂಥ ಸಂದರ್ಭದಲ್ಲಿ ಆ ಒಂದು ರೋಗವನ್ನು 1717ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಾಯಿದ್ದಂಥ ವಿಲಿಯಂ ಹ್ಯಾಮಿಲ್ಟನ್ ಗುಣಪಡಿಸ್ತಾನೆ. ಇಂಥ ಸಂದರ್ಭದಲ್ಲಿ ಇದರಿಂದ ಸಂತೃಪ್ತನಾದಂಥ ಮೊಘಲ್ ಚಕ್ರವರ್ತಿ ಫರುಖ್ಸಿಯಾರ್ ಇವನೇನಿದ್ದಾನೆ, ಇವನು ಕಂಪನಿಗೆ ಆ ಒಂದು ಕಂಪನಿ ಏನು ವರ್ಷಕ್ಕೊಮ್ಮೆ ತೆರಿಗೆಯನ್ನು ಕಟ್ಟಬೇಕಿತ್ತು, 3000 ರೂಪಾಯಿಗಳ ತೆರಿಗೆಯನ್ನು, ಅದನ್ನು ಕೂಡ ಮಾಫಿ ಮಾಡಿಬಿಡ್ತಾನೆ. ಇದರಿಂದ ಆ ಒಂದು ಬಂಗಾಳ ಪ್ರಾಂತ್ಯದಲ್ಲಿ ಯಾವುದೇ ತೆರಿಗೆಗಳಿಲ್ಲದೆ ಆ ಒಂದು ಬ್ರಿಟಿಷರು ಮುಂದುವರಿಲಿಕ್ಕೆ ಅಭಿವೃದ್ಧಿನ ಹೊಂದಲಿಕ್ಕೆ ಸಾಧ್ಯ ಆಗುವಂಥ ನಾವು ಕಾಣ್ತೇವೆ. ಮುಂದೆ ಬಂಗಾಳದಲ್ಲಿ ಬ್ರಿಟಿಷರು ಯಾವುದೇ ರೀತಿಯಾದಂಥ ಒಂದು ತಮ್ಮ ಒಂದು ವ್ಯಾಪಾರಕ್ಕೆ ಪ್ರತಿಬಂಧಕವಾಗಿರುವಂಥ ಒಂದು ತೆರಿಗೆಗಳನ್ನ ನೀಡದೆ, ಸುಂಕಗಳನ್ನ ಅಥವಾ ಯಾವುದೇ ರೀತಿ ನಿರ್ಬಂಧಗಳಿಗೊಳಪಡದೆ ವ್ಯಾಪಾರ ಮಾಡಲಿಕ್ಕೆ ಅದರ ಅವಕಾಶ ಆಗುವಂಥ ನಾವು ಕಾಣ್ತೇವೆ. ಈ ರೀತಿಯಲ್ಲಿ ಆ ಒಂದು ಬಂಗಾಳದಲ್ಲಿ ತಮ್ಮ ಒಂದು ನೆಲೆಯನ್ನು ಗಿಟ್ಸ್ಕೊಂಡಂಥ ಒಂದು ಬ್ರಿಟಿಷರು
ಆನಂತರದಲ್ಲಿ ಅಲ್ಲಿ ರಾಜಕೀಯ ಉದ್ದೇಶವನ್ನು ಹೊಂದಿರುವಂಥದ್ದು ನಾವು ಗಮನಿಸ್ತೇವೆ. ಪ್ರಾರಂಭದಲ್ಲಿ ಅವರು ಅವರ ಒಂದು ಬಂದಂಥ ಸಂದರ್ಭದಲ್ಲಿ ಕೇವಲ ಶಾಂತಿಯುತವಾಗಿ ವ್ಯಾಪಾರ ಮಾಡುವಂಥ ಉದ್ದೇಶವನ್ನು ಹೊಂದಿರ್ತಾರೆ. ಆದರೆ ಅಲ್ಲಿನ ಒಂದು ಹದಗೆಟ್ಟಂಥ ಒಂದು ಶೋಚನೀಯ ಒಂದು ರಾಜಕೀಯ ಸ್ಥಿತಿಗಳೇನಿದೆ ಇವುಗಳು ಆ ಒಂದು ರಾಜಕೀಯ ಸಾರ್ವಭೌಮತ್ವವನ್ನು ಸ್ಥಾಪಿಸಲಿಕ್ಕೆ ಅವರು ಹವಣಿಸುವಂತೆ ಮಾಡುವಂಥ ಕೆಲಸವನ್ನು ಮಾಡ್ತವೆ. ನೋಡಿ, ಉತ್ತರದಲ್ಲಿನ ಒಂದು ಮೊಘಲ್ ಸಾಮ್ರಾಜ್ಯದಲ್ಲಿನ ಒಂದು ಅವನತಿ ಹಾದಿಯಲ್ಲಿರುತ್ತೆ ಆ ಸಂದರ್ಭದಲ್ಲಿ. ಜೊತೆಗೆ ದಕ್ಷಿಣದಲ್ಲಿ ಈ ಒಂದು ಮಹಾರಾಷ್ಟ್ರ ಪ್ರದೇಶ ಇದೆ, ಇಲ್ಲಿ ಮರಾಠರು ಹೆಚ್ಚು ಔನ್ನತ್ಯಕ್ಕೆ ಬರ್ತಾರೆ. ಈ ಮೊಘಲರು ಮತ್ತು ಈ ಒಂದು ಮರಾಠರ ನಡುವಿನ ಒಂದು ಗುದ್ದಾಟಗಳೇನಿದೆ ಅಥವಾ ಅವರ ನಡುವಿನ ಒಂದು ಭಿನ್ನಾಭಿಪ್ರಾಯಗಳನ್ನು ಬಳಸ್ಕೊಂಡಂಥ ಆ ಒಂದು ಬ್ರಿಟಿಷರು ಹೆಚ್ಚೆಚ್ಚು ಪ್ರವರ್ಧಮಾನಕ್ಕೆ ಬರುವಂಥ ಕಾರ್ಯವನ್ನು ಮಾಡುವಂಥ ನಾವು ಗಮನಿಸ್ತೇವೆ. ಇವರಿಬ್ಬರ ಒಂದು ಕಚ್ಚಾಟದ ಜೊತೆಗೆ ಸ್ಥಳೀಯವಾಗಿ ಸಣ್ಣ ಪುಟ್ಟ ಒಂದು ರಾಜ್ಯಗಳೇನಿರ್ತವೆ ಇವುಗಳು ಕೂಡ ಪರಸ್ಪರ ದ್ವೇಷವನ್ನು ಮಾಡ್ತಾ ಇರ್ತವೆ. ಅಂದರೆ ಒಬ್ಬ ರಾಜನ ಕಂಡ್ರೆ ಇನ್ನೊಬ್ಬ ರಾಜನಿಗೆ ಆಗದಿರುವಂಥದ್ದು, ಈ ರೀತಿಯಲ್ಲಿ ದ್ವೇಷವನ್ನು ಕಾರುವಂಥ ಒಂದು ಅನೈಕ್ಯದ ಒಂದು ಪರಿಸ್ಥಿತಿ ಇರುತ್ತೆ. ಇವೆಲ್ಲವೂ ಕೂಡ ಅನೈಕ್ಯತೆಗೆ ದಾರಿಯಾಗಿ ಬ್ರಿಟಿಷರಿಗೆ ಹೆಚ್ಚು ಹೆಚ್ಚು ಅವಕಾಶಗಳನ್ನ ಕಲ್ಪಿಸ್ಕೊಳ್ಳೋಂಥ ನಾವು ಕಾಣ್ತೇವೆ. ಭಾರತದ ರಾಜರು ನಿರಂತರವಾಗಿ ಒಂದು ಕಲಹ, ಕಚ್ಚಾಟ, ಸ್ವಪ್ರತಿಷ್ಠೆ, ದ್ವೇಷ, ಈ ರೀತಿಯಲ್ಲಿ ಅಸೂಯೆ ಮತ್ತು ರಾಜಕೀಯ ಪ್ರಕ್ಷುಬ್ಧತೆಯ ವಾತಾವರಣಗಳೇನಿದ್ದೋ ಇವೆಲ್ಲವೂ ಕೂಡ ಒಂದು ಬ್ರಿಟಿಷರ ಆಕ್ರಮಣಕಾರಿ ನೀತಿಗೆ ಹೆಚ್ಚು ಹೆಚ್ಚು ಅವಕಾಶ ಕಲ್ಪಿಸ್ಕೊಡುವಂಥ ಅಂಶವನ್ನು ಗಮನಿಸ್ತೇವೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಪ್ರಬಲಗೊಂಡು ತನ್ನ ಒಂದು ದಾರಿಯನ್ನು ಭದ್ರಪಡಿಸ್ಕೊಳ್ಳಿಕ್ಕೆ ಹಾಗೆ ತನ್ನ ರಾಜಕೀಯ ಆಸಕ್ತಿಯನ್ನು ತೋರಿಸಲಿಕ್ಕೆ ಇವುಗಳು ಬಹಳ ಮುಖ್ಯವಾಗುವಂಥದ್ದನ್ನು ನಾವು ಗಮನಿಸ್ತೇವೆ. ಈ ರೀತಿ ಆ ಒಂದು ಭಾರತರಿಗೆ ಇದ್ದಂಥ ಬ್ರಿಟಿಷರನ್ನು ಇಲ್ಲಿನ ಸ್ಥಳೀಯ ರಾಜರೇ ಪರಸ್ಪರ ತಮ್ಮ ಒಂದು ದ್ವೇಷ ವೈಷಮ್ಯಗಳಿಂದಾಗಿ ಅವರನ್ನು ನೆರವನ್ನು ಕೇಳುವಂಥದ್ದು, ಈ ಎಲ್ಲ ಕಾರಣಗಳಿಂದ ಬ್ರಿಟಿಷರು ಹೆಚ್ಚು ಹೆಚ್ಚು ಪ್ರಬಲರಾಗಲಿಕ್ಕೆ ಕಾರಣ ಆಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದಂದರೆ ಪ್ಲಾಸಿ ಕದನ. ನೋಡಿ, ಈ ಒಂದು ಪ್ಲಾಸಿ ಕದನದಲ್ಲಿ ನಿಜವಾಗಿ ಬ್ರಿಟಿಷರು ರಾಜಕೀಯ ಅಧಿಕಾರವನ್ನು ಪಡ್ಕೊಳ್ಳುವಂಥದ್ದನ್ನು ನಾವು ಗಮನಿಸ್ಬೋದು. 1757ರಲ್ಲಿ ಒಂದು ಪ್ಲಾಸಿ ಕದನ ಅಂತ ನಡೆಯುತ್ತೆ. ಈ ಕದನದಲ್ಲಿ ಬ್ರಿಟಿಷ್ ಕಂಪನಿಯ ಬಂಗಾಳದ ಒಂದು ನವಾಬನನ್ನು ಸೋಲಿಸಿ ತನ್ನ ರಾಜಕೀಯ ಶಕ್ತಿಯನ್ನು ಮತ್ತಷ್ಟು ಬಲಪಡಿಸಿಕೊಳ್ಳುತ್ತೆ. ಸುಮಾರು 100 ವರ್ಷಗಳ ಕಾಲ 1757ರಿಂದ 1857ರವರೆಗೆ ಬಂಗಾಳವನ್ನು ಕಂಪನಿ ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಮಾಡುವಂಥ ಕಾರ್ಯವನ್ನು ಮಾಡುತ್ತೆ. ನೋಡಿ, ನಾನು ಮೊದಲೇ ನಿಮಗೆ ಹೇಳಿದೆ, ಈ ಒಂದು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇದೆ, ಇದು 1717ಕ್ಕಿಂತ ಹಿಂದೆಯೇ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾಗಳಲ್ಲಿ ತಮ್ಮ ಒಂದು ಅನಿರ್ಬಂಧಿತ ವ್ಯಾಪಾರಕ್ಕೆ ಮೊಘಲ್ ಚಕ್ರವರ್ತಿಯಿಂದ ಒಂದು ಅನುಮತಿಯನ್ನು ಪಡ್ಕೊಂಡಿರುತ್ತೆ. ನಿಮ್ಮ ಮೊದಲೇ ಹೇಳಿದೆ, ಫರುಖ್ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ 3,000 ರೂಪಾಯಿ ತೆರಿಗೆಯನ್ನು ಕೊಡಬೇಕೇನಿರುತ್ತೆ ಅದನ್ನು ಕೂಡ ರದ್ದುಪಡಿಸಲಾಗುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಒಂದು ವ್ಯಾಪಾರ ವಹಿವಾಟುಗಳನ್ನ ಕೈಗೊಳ್ಳಲಿಕ್ಕೆ ಸ್ವತಂತ್ರವನ್ನು ಅದು ಪಡ್ಕೊಂಡಿರುತ್ತೆ. ಈ ಸಂದರ್ಭದಲ್ಲಿ ಬಂಗಾಳದಲ್ಲಿ ಒಂದು ರಾಜಕೀಯ ಚಟುವಟಿಕೆಗಳಾಗ್ತವೆ. ಅಲ್ಲಿ ಬಂಗಾಳದಲ್ಲಿ ಆಲಿವರ್ಧನ್ ಖಾನ್ ಆಳ್ವಿಕೆಯನ್ನು ಮಾಡ್ತಿರ್ತಾರೆ. ಅವನನ್ನು ಮಗಳ ಮಗ ಸಿರಾಜುದ್ದೌಲಾ 1756ರಲ್ಲಿ ಬಂಗಾಳ ಪ್ರಾಂತ್ಯದಲ್ಲಿ ಅಧಿಕಾರವನ್ನು ಪಡ್ಕೊಳ್ತಾನೆ. ಸಿರಾಜುದ್ದೌಲಾ ಅಧಿಕಾರಕ್ಕೆ 1756ರಲ್ಲಿ ಬರ್ತಾನೆ. ಈ ಒಂದು ಸಂದರ್ಭದಲ್ಲಿ ಬ್ರಿಟಿಷರು ಬಂಗಾಳದಲ್ಲಿ ತಮ್ಮ ಒಂದು ನೆಲೆಗಳನ್ನ ಭದ್ರಪಡಿಸ್ಕೊಳ್ತಿರ್ತಾರೆ. ಜೊತೆಗೆ ತಮ್ಮ ಕೋಟೆ ಕೊತ್ತಲಗಳನ್ನು ಭದ್ರಪಡಿಸ್ಕೊಳ್ಳುವಂಥ ಕಾರ್ಯವನ್ನು ಆರಂಭಿಸಿರ್ತಾರೆ. ಹಾಗೆ ತಮಗೆ ನೀಡಿದಂಥ ಒಂದು ವ್ಯಾಪಾರ ಒಂದು ರಿಯಾಯಿತಿ ಏನಿರುತ್ತೆ ಅವುಗಳನ್ನ ದುರುಪಯೋಗಪಡಿಸ್ಕೊಂಡು ತಮ್ಮ ಇಷ್ಟ ಬಂದ ರೀತಿಯಲ್ಲಿ ವ್ಯಾಪಾರ ಮಾಡುವಂಥ ಕಾರ್ಯವನ್ನು ಮಾಡ್ತಿರ್ತಾರೆ. ಇದನ್ನು ಸಹಿಸಿದಂಥ ಒಂದು ಸಿರಾಜುದ್ದೌಲಾ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಇಳಿಯುವಂಥದ್ದು ನಾವು ಗಮನಿಸ್ತೇವೆ. ಇದರಲ್ಲಿ ಅವನು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಇಳಿಯುವಂಥ ಸನ್ನಿವೇಶಗಳನ್ನ ಅರ್ಥಕೊಂಡಂಥ ಆ ಒಂದು ಬ್ರಿಟಿಷರು ಏನಿರ್ತಾರೆ ಅವರು ಹಲವು ರೀತಿಯಲ್ಲಿ ಅಲ್ಲಿನ ಒಂದು ಸ್ಥಳೀಯ ವಾಣಿಜ್ಯೋದ್ಯಮಿಗಳನ್ನ ತಮ್ಮ ವಶಕ್ಕೆ ನಿಯಂತ್ರಣಕ್ಕೆ ತೆಗೆದುಕೊಂಡು ಅವರ ಮೂಲಕ ಹಲವು ರೀತಿಯ ಪ್ರಯತ್ನಗಳನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಿರಾಜುದ್ದೌಲಾ ಒಂದು ದಾಳಿಯನ್ನು ಮಾಡುವ ಮೂಲಕ ಕೋಪಗೊಂಡಂಥ ಒಂದು ಸಿರಾಜುದ್ದೌಲಾ 50,000 ಒಂದು ಸೈನಿಕರನ್ನು ಕರ್ಕೊಂಡೋಗಿ ಆ ಒಂದು ಕಲ್ಕತ್ತಾದ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಅಂಥ ಸಂದರ್ಭದಲ್ಲಿ ಆ ಒಂದು ಕಲ್ಕತ್ತಾವನ್ನು ವಶಪಡಿಸ್ಕೊಳ್ತಾನೆ. ಜೊತೆಗೆ ಕಾಸಿಂ ಬಜಾರ್ ಒಂದು ಕೋಟೆ ಏನಿರುತ್ತೆ ಅದನ್ನು ಕೂಡ ನವಾಬ ವಶಪಡಿಸ್ಕೊಳ್ಳುವಂಥದ್ದನ್ನು ನಾವು ಗಮನಿಸ್ತೇವೆ. ಈ ಒಂದು ಸಂದರ್ಭದಲ್ಲಿ ಬ್ರಿಟಿಷರಿಗೆ ಹೆಚ್ಚಿನ ಒಂದು ಸೈನಿಕ ಶಕ್ತಿ ಇರೋದಿಲ್ಲ, ಹಾಗೆ ಯುದ್ಧ ಸಾಮಗ್ರಿಗಳು ಕೂಡ ಇರೋದಿಲ್ಲ. ಹಾಗಾಗಿ ಗಾಬರಿಗೊಂಡಂಥ ಒಂದು ಬ್ರಿಟಿಷ್ ಅಧಿಕಾರಿಗಳು ಆ ಸಂದರ್ಭದಲ್ಲಿ ನೆರವಿಗಾಗಿ ಪೋರ್ಚುಗೀಸರನ್ನು ಹಾಗೆ ಫ್ರೆಂಚರನ್ನು ಮತ್ತು ಡಚ್ಚರನ್ನು ಕೋರಿಕೆ ಮಾಡ್ತಾರೆ. ಆಗ ಅವ್ರು ಯಾರೂ ಕೂಡ ಅವ್ರ ನೆರವಿಗೆ ಬರೋದಿಲ್ಲ. ಯಾವಾಗ ಈ ಒಂದು ನವಾಬ ಬಿರುಸಿನ ದಾಳಿಯನ್ನು ಮಾಡಿ ಕಲ್ಕತ್ತಾವನ್ನು ವಶಪಡಿಸ್ಕೊಂಡು ಆ ಕಲ್ಕತ್ತಾದಲ್ಲಿ ರಾಜ್ಯಪಾಲನಾಗಿದ್ದ ಡ್ರೇಕ್ ಮತ್ತು ಮಿಚಿನ್ ಅವರ ಮೇಲೆ ದಾಳಿಯನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದಂಥ ಡ್ರೇಕ್ ಮತ್ತು ಮಿಂಚಿನ್ ಅವರು ತಮ್ಮ ಒಂದು ಕಂಪನಿಯ ಒಂದು ಜನರನ್ನು ಕರ್ಕೊಂಡು ದೋಣಿಯಲ್ಲಿ ಪಲಾಯನ ಮಾಡುವಂಥದ್ದನ್ನು ನಾವು ಗಮನಿಸ್ತೇವೆ. ಅಲ್ಲಿ ಕೆಲವಾರು ಸೈನಿಕರು ಉಳ್ಕೊಂಡಂಥ ಒಂದು ಸೈನಿಕರು ಹಾಲ್ವೇಲ್ ಎಂಬಂಥ ಒಂದು ನಿವೃತ್ತ ವೈದ್ಯನ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾರೆ. ಹೋರಾಟ ಮಾಡಿದರೂ ಕೂಡ ಅವರು ಒಂದು ನವಾಬನ ಸೈನ್ಯವನ್ನು ಸಿರಾಜುದ್ದೌಲನ ಸೈನ್ಯವನ್ನು ಎದುರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಅವರು ಆ ಒಂದು ನವಾಬನಿಗೆ ಶರಣಾಗತಿಯನ್ನು ಹೊಂದ್ತಾರೆ. ಆ ಸಂದರ್ಭದಲ್ಲಿ ಒಟ್ಟು ಅಲ್ಲಿದ್ದಂಥ ಒಂದು ಬ್ರಿಟಿಷರ ಸಂಖ್ಯೆ ಎಷ್ಟು ಅಂದರೆ 170 ಮಾತ್ರ. ಆ ಒಂದು ಸಂದರ್ಭದಲ್ಲಿ
ತನ್ನ ವಶವಾದಂಥ 146 ಜನರನ್ನು ಕೈದಿಗಳೇನಿರ್ತಾರೆ, ಬ್ರಿಟಿಷ್ ಕೈದಿಗಳು, ಅವರನ್ನು ಒಂದು ಚಿಕ್ಕ ಕೋಣೆಯಲ್ಲಿ ಕೂಡಾಕುವಂಥ ಕೆಲಸವನ್ನು ನವಾಬ ಮಾಡ್ತಾನೆ. ಆ ಒಂದು ಚಿಕ್ಕ ಕೋಣೆಯ ಅಳತೆ ಎಷ್ಟಿರುತ್ತೆ ಅಂದರೆ 18 × 14 ಅಡಿ ಜೊತೆಗೆ 18 ಅಡಿ, ಈ ರೀತಿಯಾದಂಥ ಒಂದು ಅಳತೆಯ ಒಂದು ಚಿಕ್ಕ ಕೋಣೆಯಲ್ಲಿ ಕೂಡಾಕ್ತಾನೆ. ಒಂದು ಬೇಸಿಗೆ ಕಾಲ ಸಂದರ್ಭದಲ್ಲಿ, ಆ ಸಂದರ್ಭದ ಒಂದು ಇಡೀ ರಾತ್ರಿಯನ್ನು ಆ 146 ಜನ ಒಂದೇ ಕೋಣೆಯಲ್ಲಿ ಕಳೆಯುವಂಥ ಪರಿಸ್ಥಿತಿ ಬರುತ್ತೆ. ಅದರಲ್ಲಿ ಒಬ್ಬ ಮಹಿಳೆಯೂ ಕೂಡ ಇರ್ತಾಳೆ. ಈ ಒಂದು ರಾತ್ರಿಯಲ್ಲಿ ಕಳೆದ ನಂತರದಲ್ಲಿ ಉಳಿಯುವಂಥ ಒಂದು ಬ್ರಿಟಿಷರ ಸಂಖ್ಯೆ ಎಷ್ಟು ಅಂತಂದರೆ ಕೇವಲ 23. ಅಂದರೆ ಆ ಒಂದು 23 ಜನ ಮಾತ್ರ ಉಳ್ಕೊಳ್ತಾರೆ. ಉಳಿದಂಥವರೆಲ್ಲರೂ ಕೂಡ 146 ಜನರಲ್ಲಿ 127 ಜನರು ಮರಣ ಹೊಂದಿರ್ತಾರೆ. ಈ ರೀತಿಯಾದಂಥ ಒಂದು ದುರಂತ ಏನಿದೆ, ಇದನ್ನು ಕಪ್ಪು ಕೋಣೆ ದುರಂತ ಅಂತೇಳಿ ಹೇಳಲಾಗುತ್ತೆ. ಬ್ಲ್ಯಾಕ್ ರೂಮ್ ಟ್ರ್ಯಾಜಿಡಿ ಅಂತೇಳಿ ಕರೆಯಲಾಗುತ್ತೆ. ಈ ರೀತಿಯಾದಂಥ ಒಂದು ದುರಂತವನ್ನು ನಡೆದ ನಂತರದಲ್ಲಿ ಆನಂತರ ಹಲವಾರು ರೀತಿಯಂಥ ಒಂದು ಬೆಳವಣಿಗೆಗಳಾಗುವಂಥ ನಾವು ಕಾಣ್ತೇವೆ. ಏಕೆಂದರೆ ಈ ರೀತಿಯಾದ ದುರಂತ ನಡೆದ ಮೇಲೆ ಆ ಒಂದು ಸುದ್ದಿ ಬಹುಬೇಗ ಆ ಒಂದು ಮದ್ರಾಸನ್ನು ತಲುಪುತ್ತೆ. ಮದ್ರಾಸ್ನಲ್ಲಿ ಆ ಒಂದು ಅಡ್ಮಿರಲ್ ಆಗಿದ್ದಂಥ ವ್ಯಾಟ್ಸನ್ ಮತ್ತು ರಾಬರ್ಟ್ ಕ್ಲೈವ್ ಅವರ ನೇತೃತ್ವದಲ್ಲಿ ತಕ್ಷಣವೇ ಆ ಒಂದು ಸೈನ್ಯವನ್ನು ಕಲ್ಕತ್ತಕ್ಕೆ ರವಾನಿಸಲಾಗುತ್ತೆ. ಏನು ಈ ಒಂದು ರಾಬರ್ಟ್ ಕ್ಲೈವ್ ಮತ್ತು ವ್ಯಾಟ್ಸನ್ ಅವರ ನೇತೃತ್ವದಲ್ಲಿ ಬಂದಂಥ ಒಂದು ಸೈನ್ಯ ಏನಿದೆ, ಇದು ಹಲವಾರು ರೀತಿಯಂಥ ಒಂದು ಷಡ್ಯಂತ್ರಗಳನ್ನ ರೂಪಿಸಿ ಸಿರಾಜುದ್ದೌಲನ ವಿರುದ್ಧ ಇದ್ದಂಥವ್ರನ್ನ ಎತ್ತಿಕಟ್ಟುವ ಮೂಲಕ, ಹಾಗೆ ಸಿರಾಜುದ್ದೌಲನ ಸೈನ್ಯದಲ್ಲಿದ್ದವರಂಥ ಕೆಲವರನ್ನು ತಮ್ಮ ಕಡೆಗೆ ಎಳ್ಕೊಳ್ಳುವ ಮೂಲಕ ಆ ಒಂದು ಸಂದರ್ಭದಲ್ಲಿ ಆ ಒಂದು ಯುದ್ಧವನ್ನು ಮಾಡುವಂಥದ್ದು ನಾವು ಗಮನಿಸ್ತೇವೆ. ನೋಡಿ, ಈ ಒಂದು ಸಂದರ್ಭದಲ್ಲಿ ಸಿರಾಜುದ್ದೌಲನ ಚಿಕ್ಕಮ್ಮನ ಮಗನಾದಂಥ ಶೌಕತ್ ಜಂಗನನ್ನು ನವಾಬನನ್ನಾಗಿ ಮಾಡುವಂಥ ಒಂದು ಆಸೆಯನ್ನು ತೋರಿಸಿ ಅವನನ್ನು ತನ್ನ ಕಡೆಗೆ ಎಳ್ಕೊಳ್ಳಾಗುತ್ತೆ. ಆನಂತರದಲ್ಲಿ ಅವನನ್ನು ಕೈಬಿಟ್ಟು ಆ ಸಿರಾಜುದ್ದೌಲನ ಒಂದು ಅತೃಪ್ತ ಸೇನಾಧಿಪತಿ, ಆ ಒಂದು ಏನಿರ್ತಾನೆ ಆಲಿವರ್ಧನ್ ಖಾನನ ಬಾಮೈದ ಆಗಿರ್ತಾನೆ, ಅವನು ಅತೃಪ್ತ ಸೇನಾಧಿಪತಿ ಆಗಿರ್ತಾನೆ, ತಾನು ಆ ಒಂದು ಬಂಗಾಳದ ನವಾಬನ ಆಗಬೇಕಂತ ಬಯಸಿರ್ತಾನೆ. ಅಂಥವನನ್ನು ತಮ್ಮ ಕಡೆಗೆ ಎಳ್ಕೊಂಡು, ಅಂದರೆ ಸೇನಾಧಿಪತಿಯೇ ತಮ್ಮ ಕಡೆಗೆ ಎಳ್ಕೊಂಡು ಆ ಒಂದು ಕುತಂತ್ರದಿಂದ ಆ ಒಂದು ಸಿರಾಜುದ್ದೌಲನ ಮೇಲೆ ಯುದ್ಧವನ್ನು ಮಾಡಲಾಗುತ್ತೆ. 1757ರಲ್ಲಿ ಆ ಒಂದು ಬ್ರಿಟಿಷರು ಪ್ಲಾಸಿ ಕದನದಲ್ಲಿ ಆ ಒಂದು ಸಿರಾಜುದ್ದೌಲನನ್ನು ಸೋಲಿಸುವಂಥ ಕೆಲಸವನ್ನು ಮಾಡ್ತಾರೆ. ರಾಬರ್ಟ್ ಕ್ಲೈವ್ ಆ ಒಂದು ಮಿರ್ಜಾಫರ್ ಮಾಡಿದಂಥ ಒಂದು ಮೋಸದಿಂದ ರಾಬರ್ಟ್ ಕ್ಲೈವ್ ಗೆಲುವನ್ನು ಸಾಧಿಸ್ತಾನೆ. ಸಿರಾಜುದ್ದೌಲ ಸೋಲನ್ನು ಅನುಭವಿಸಬೇಕಾಗುತ್ತೆ. ಇದು ಬ್ರಿಟಿಷರಿಗೆ ಹೆಚ್ಚು ಕೀರ್ತಿ ಅಂತ ಕೊಡುತ್ತೆ. ಏಕೆಂದರೆ ಬಂಗಾಳ ಪ್ರಾಂತ್ಯದಲ್ಲಿ ಆಳ್ವಿಕೆ ಮಾಡ್ತಿದ್ದಂಥ ನವಾಬನನ್ನು ಸೋಲಿಸಿದ್ರಿಂದ ಹೆಚ್ಚು ಕೀರ್ತಿಯನ್ನು ಗಳಿಸ್ಕೊಳ್ಳೋದನ್ನು ಕೂಡ ನಾವು ಕಾಣ್ತೇವೆ. ಆ ಒಂದು ಬಂಗಾಳ ಪ್ರಾಂತ್ಯದಲ್ಲಿ ಒಂದು ರಾಜಕೀಯ ಶಕ್ತಿಯವಾಗಿ ಬೆಳೀಲಿಕ್ಕೆ ಆ ಒಂದು ಘಟನೆ ದಾರಿ ಮಾಡಿಕೊಡುವಂಥದ್ದು ನಾವು ಗಮನಿಸ್ತೇವೆ. ಆನಂತರದಲ್ಲಿ ಮಿರ್ಜಾಫರ್ನನ್ನು ಅಲ್ಲಿ ನವಾಬನನ್ನಾಗಿ ಮಾಡಲಾಗುತ್ತೆ. ಆದರೆ ಮಿರ್ಜಾಫರ್ನಿಂದ ಹೆಚ್ಚು ಹಣವನ್ನು ನಿರೀಕ್ಷಿಸಿದಂಥ ಬ್ರಿಟಿಷರಿಗೆ ಯಾವುದೇ ಲಾಭ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಅವರು ಮಿರ್ಜಾಫರ್ನ ಇಳಿಸಿ ಆನಂತರ ಅವನ ಮಿರ್ಜಾಫರ್ನ ಅಳಿಯ ಮಿರ್ ಕಾಸಿಮ್ನನ್ನು ಆ ಒಂದು ಸ್ಥಾನದಲ್ಲಿ ತರುವಂಥ ಕೆಲಸವನ್ನು ಮಾಡ್ತಾರೆ. ಈ ಒಂದು ಮಿರ್ ಕಾಸಿಮ್ನಿಂದ ಅಪಾರ ಪ್ರಮಾಣದ ಒಂದು ಹಣವನ್ನು, ಹಾಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಹಲವಾರು ರಿಯಾಯಿತಿಗಳನ್ನು ಬ್ರಿಟಿಷರಿಗೆ ಗಿಟ್ಟಿಸ್ಕೊಳ್ಳುವಂಥ ಕಾರ್ಯವನ್ನು ಮಾಡ್ತಾರೆ. ಜೊತೆಗೆ ಆ ಒಂದು ಬರ್ದಾನ್, ಹಾಗೆ ಮಿಡ್ನಾಪುರ ಮತ್ತು ಚಿತ್ತಗಂಗ್ ಒಂದು ಪ್ರದೇಶಗಳನ್ನ ಕೂಡ ಅವರು ತಮ್ಮ ವ್ಯಾಪಾರಕ್ಕೆ ಪಡ್ಕೊಳ್ಳುವಂಥ ನಾವು ಕಾಣ್ತೇವೆ. ಆದರೆ ಮಿರ್ ಕಾಸಿಮ್ ಒಂದು ಕೆಲಸವನ್ನು ಮಾಡ್ತಾನೆ. ಏನಂತಂದರೆ ಬ್ರಿಟಿಷರು ಆ ಒಂದು ಭಾರತದ ಒಂದು ವ್ಯಾಪಾರಿಗಳಿರ್ತಾರೆ, ಅವರು ಮಾರಾಟ ಮಾಡುವಂಥ ವಸ್ತುಗಳ ಮೇಲೆ ಸುಂಕವನ್ನು ವಿಧಿಸಲಿಕ್ಕೆ, ಅಂದರೆ ಭಾರತೀಯರ ವಸ್ತುಗಳ ಮೇಲೆ ಸುಂಕವನ್ನು ವಿಧಿಸಿ ಬ್ರಿಟಿಷರ ವಸ್ತುಗಳಿಗೆ ರಿಯಾಯಿತಿ ನೀಡಬೇಕು ಅಂತ ಒಂದು ಬೇಡಿಕೆಯನ್ನು ಬ್ರಿಟಿಷರು ಇಟ್ಟ ಸಂದರ್ಭದಲ್ಲಿ ಆ ಒಂದು ಭಾರತೀಯರ ವಸ್ತುಗಳ ಮೇಲೆ ಮಾತ್ರ ಒಂದು ಸುಂಕವನ್ನು ವಿಧಿಸಲಿಕ್ಕೆ ಮಿರ್ ಕಾಸಿಮ್ ನಿರಾಕರಿಸ್ತಾನೆ. ಅಂಥ ಸಂದರ್ಭದಲ್ಲಿ ಮತ್ತೆ ಈ ಒಂದು ಮಿರ್ ಕಾಸಿಮ್ನನ್ನು ಇಳಿಸಿ ನವಾಬನ ಹುದ್ದೆಯಿಂದ ಮಿರ್ ಜಾಫರ್ನೇ ಅಲ್ಲಿ ಮತ್ತೆ ತರಬೇಕು ಅನ್ನೋ ಒಂದು ಚಿಂತನೆಯನ್ನು ಬ್ರಿಟಿಷರು ಮಾಡ್ತಾರೆ. ಇದನ್ನು ಅರಿತಂಥ ಮಿರ್ ಕಾಸಿಮ್ ಆ ಒಂದು ಹಲವರನ್ನು ಒಟ್ಟಿಗೆ ಸೇರಿಸ್ಕೊಂಡು ಮತ್ತೆ ಒಂದು ಯುದ್ಧವನ್ನು ಮಾಡುವಂಥ ನಾವು ಕಾಣ್ತೇವೆ. ಮಿರ್ ಕಾಸಿಮ್ ಒಂದು ಔದ್ನ ಒಬ್ಬ ಶುಜಾ ಉದ್ ದೌಲಾ, ಹಾಗೆ ಮೊಘಲ್ ಸಾಮ್ರಾಟ್ನಾಗಿದ್ದಂಥ ಶಾ ಆಲಂ ಇವರನ್ನು ಒಂದುಗೂಡಿಸ್ಕೊಂಡು 1764ರಲ್ಲಿ ಬಕ್ಸಾರ್ ಎಂಬ ಸ್ಥಳದಲ್ಲಿ ಒಂದು ಯುದ್ಧ ಆಗುವಂಥ ನಾವು ಗಮನಿಸ್ತೇವೆ. ಬ್ರಿಟಿಷರು ಮತ್ತು ಮಿರ್ ಕಾಸಿಮ್ ನಡುವೆ ಒಂದು ಯುದ್ಧ ಆಗುತ್ತೆ. ಈ ಸಂದರ್ಭದಲ್ಲಿ ಹೆಕ್ಟರ್ ಮನ್ರೋ ಅವರ ಮುಂದೆ ಸೋಲನ್ನು ಅನುಭವಿಸಿದಂಥ ಈ ಒಂದು ಏನು ನವಾಬ ಮತ್ತು ಶುಜಾ ಉದ್ ದೌಲಾ ಮತ್ತು ಸಾಮ್ರಾಟ ಶಾ ಆಲಂ ಇವರ ಸೈನ್ಯ ದಿಕ್ಕೆಟ್ಟು ಓಡಿ ಹೋಗುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹೆಕ್ಟರ್ ಮನ್ರೋ ಗೆಲುವನ್ನು ಸಾಧಿಸುವ ಮೂಲಕ ಮತ್ತೊಂದು ಗೆಲುವನ್ನು ಬಂಗಾಳ ಪ್ರಾಂತ್ಯದಲ್ಲಿ ಬ್ರಿಟಿಷರು ಪಡ್ಕೊಳ್ಳುವಂಥದ್ದು ನಾವು ಕಾಣ್ತೇವೆ. ಹಾಗೆ ಶಾ ಆಲಂ ಬ್ರಿಟಿಷರ ಒಂದು ರಕ್ಷಣೆಯನ್ನು ಪಡ್ಕೊಳ್ತಾನೆ. ಕಂಪನಿಗೆ ಬಂಗಾಳ, ಬಿಹಾರ, ಒರಿಸ್ಸಾ ಇವುಗಳ ಒಂದು ದಿವಾನಿ ಹಕ್ಕನ್ನು, ಅಂದರೆ ಕಂದಾಯ ಸಂಗ್ರಹಣೆ ಮಾಡುವಂಥ ಒಂದು ಹಕ್ಕನ್ನು ಅವನು ಬಿಟ್ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾನೆ. ಹಾಗೆ ಮಿರ್ ಕಾಸಿಮ್ ಆ ಒಂದು ಯುದ್ಧದಲ್ಲಿ ಸೋತು ಕಣ್ಮರೆಯಾಗ್ತಾನೆ, ಓಡಿ ಹೋಗುವಂಥ ನಾವು ಗಮನಿಸ್ತೇವೆ. ಹಾಗಾಗಿ ಬ್ರಿಟಿಷರು ಆನಂತರದಲ್ಲಿ ಅಲಹಾಬಾದ್ ಪ್ರದೇಶದವರೆಗೆ ತಮ್ಮ ಒಂದು ಸಾಮ್ರಾಜ್ಯವನ್ನು, ಅಂದರೆ ತಮ್ಮ ಒಂದು ಪ್ರದೇಶಗಳನ್ನು ವಿಸ್ತರಣೆ ಮಾಡ್ಕೊಳ್ಳುವಂಥ ನಾವು ಕಾಣ್ತೇವೆ. ಹಾಗೆ ಮಿರ್ ಜಾಫರ್ ಕಾಲ ಆದ ನಂತರದಲ್ಲಿ, ಅವನ ಮರಣ ನಂತರದಲ್ಲಿ 1765ರಲ್ಲಿ ಅವನ ಸಾವನ್ನು ಒಪ್ತಾನೆ. ಆನಂತರದಲ್ಲಿ ಅವನ ಸ್ಥಾನದಲ್ಲಿ ಅವನ ಮಗನಾದಂಥ ನಿಜಾಮ್ ಉದ್ ದೌಲನ್ನ ಬ್ರಿಟಿಷರು
ಬಂಗಾಳದ ಒಂದು ನವಾಬನಾಗಿ ನೇಮಕ ಮಾಡ್ತಾರೆ. ಅವನು ಅವರ ಒಂದು ಕೈಗೊಂಬೆಯಾಗಿ ಕಾರ್ಯವನ್ನು ನಿರ್ವಹಿಸುವಂತ ಕಾಣ್ತೇವೆ. ಈ ಒಂದು ಬಕ್ಸಾರ್ ಕದನ ಇದೆ, ಇದು ಕೂಡ ಬಂಗಾಳದಲ್ಲಿ ಕಂಪನಿಯ ಒಂದು ಅಧಿಕಾರವನ್ನು ಭದ್ರಗೊಳಿಸುವಂಥ ಒಂದು ಕಾರ್ಯವನ್ನು ಮಾಡುತ್ತೆ. ಏಕೆಂದರೆ 1757 ಆ ಒಂದು ಪ್ಲಾಸೀಕರಣದಲ್ಲಿ ಬ್ರಿಟಿಷರು ರಾಜಕೀಯ ಅಧಿಕಾರವನ್ನು ಪಡ್ಕೊಂಡಿರ್ತಾರೆ. ಅದನ್ನು ಭದ್ರಗೊಳಿಸುವಂಥ ಕಾರ್ಯವನ್ನು ಮಾಡಿದ್ದು ಯಾವುದು ಅಂದರೆ ಅದು ಬಕ್ಸಾರ್ ಕದನ ಅಂತ ನಾವು ಹೇಳ್ಬೋದು. ಹಾಗೆ ಶುಜಾ ಉದ್ದೌಲ ಏನಿದ್ದಾನೆ, ಇವನಿಗೆ ಔದ್ ಪ್ರಾಂತ್ಯವನ್ನು 50 ಲಕ್ಷ ರೂಪಾಯಿಗಳಿಗೆ ಒಂದು ವಹಿಸಿಕೊಡಲಾಗುತ್ತೆ. ಅವನು ಅದನ್ನು ಪಡ್ಕೊಂಡು ಬ್ರಿಟಿಷರ ಒಂದು ಮಿತ್ರನಾಗಿ ಉಳ್ಕೊಳ್ತಾನೆ. ಹೀಗೆ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಒಂದು ರಾಜಕೀಯ ಶಕ್ತಿಯನ್ನು ಗಳಿಸ್ಕೊಂಡು ಭಾರತದಲ್ಲಿ ತಮ್ಮ ಒಂದು ರಾಜಕೀಯ ಹಿತಾಸಕ್ತಿಗಳನ್ನ ಬೆಳವಣಿಗೆ ಮಾಡ್ಕೊಬರುವಂಥದ್ದು ನಾವು ಗಮನಿಸ್ತೇವೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಎಲ್ಲ ಅಂಶಗಳಿಗೆ 3 ಮುಖ್ಯವಾದಂಥ ಕಾರಣಗಳನ್ನ ಗುರುತಿಸ್ಲಿಕ್ಕೆ ಸಾಧ್ಯ. ಅವುಗಳು ಯಾವುದು ಅಂತಂದರೆ, ಒಂದು ಔರಂಗಜೇಬನ ಆಡಳಿತದ ಒಂದು ಕೊನೆಯ ಕಾಲದಲ್ಲಿ ಮೊಘಲ್ ಚಕ್ರಾಧಿಪತ್ಯ ಇಡೀ ದೇಶದಲ್ಲಿ ರಾಜಕೀಯ ಅಶಾಂತಿಯ ಒಂದು ಗೊಂದಲದ ಗೂಡಾಗಿರುತ್ತೆ. ಹಾಗೆ ಎರಡನೇದಾಗಿ ಬ್ರಿಟಿಷ್ ಮತ್ತು ಫ್ರೆಂಚ್ ಕಂಪನಿಗಳ ನಡುವೆ ತೀವ್ರವಾದಂಥ ಒಂದು ಪರಸ್ಪರ ಹೋರಾಟಗಳು ನಡೀತಿರ್ತವೆ. ಹಾಗೆ ಮೂರನೇದಾಗಿ ಭಾರತೀಯರಲ್ಲಿ ರಾಜಕೀಯ ಒಂದು ಪ್ರಜ್ಞೆ ಅಷ್ಟಾಗಿ ಇರಲಿಲ್ಲ. ಈ ಒಂದು ಅಂಶಗಳನ್ನ ಬಳಸ್ಕೊಂಡಂಥ ಒಂದು ಬ್ರಿಟಿಷರು ಆ ಒಂದು ಭಾರತದಲ್ಲಿ ತಮ್ಮ ಒಂದು ಭದ್ರವಾದಂಥ ರಾಜಕೀಯ ತಳಹದಿಯನ್ನು ಹಾಕುವಂಥದ್ದನ್ನು ನಾವು ಕಾಣ್ತೇವೆ. ಈ ಒಂದು ಪರಿಸ್ಥಿತಿಯನ್ನು ಯಶಸ್ವಿಯಾಗಿ ಅದರ ಒಂದು ಲಾಭವನ್ನು ಪಡೆದಂಥ ಬ್ರಿಟಿಷರು ಸಂಪೂರ್ಣ ಭಾರತವನ್ನೇ ಆ ನಂತರದಲ್ಲಿ ತಮ್ಮ ಒಂದು ವಶಕ್ಕೆ ತೆಗೆದುಕೊಂಡು 1757ರಿಂದ 1857ರವರೆಗೆ ಕಂಪನಿ ಆಡಳಿತ ಇರುತ್ತೆ. ಹಾಗೆ 1858ರಿಂದ ಆ ಒಂದು 1947ರವರೆಗೆ ಬ್ರಿಟಿಷ್ ರಾಣಿನೇ ನೇರವಾಗಿ ನಿಯಂತ್ರಣಕ್ಕೆ ತೆಗೆದುಕೊಂಡು ಆ ಒಂದು ಕಂಪನಿಯ ಮೂಲಕ ಭಾರತದಲ್ಲಿ ಆಡಳಿತವನ್ನು ನಡೆಸುವಂಥದ್ದನ್ನು ನಾವು ಗಮನಿಸ್ತೇವೆ. ಈ ರೀತಿ 1947ರವರೆಗೆ ಬ್ರಿಟಿಷರ ಒಂದು ನೇರ ನಿಯಂತ್ರಣಕ್ಕೆ 1858ರಿಂದ 1947ರವರೆಗೆ ಬ್ರಿಟಿಷರ ನೇರ ನಿಯಂತ್ರಣಕ್ಕೆ ಒಳಪಟ್ಟು ಬ್ರಿಟನ್ ರಾಣಿಯಿಂದಲೇ ಭಾರತ ಆಳ್ವಿಕೆಗೆ ಒಳಪಡುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ನೋಡಿ, ಈ ಒಂದು ಅವಧಿಯಲ್ಲಿ 1857ರಿಂದ ಹಿಡಿದು 1947ರವರೆಗೆ ಇದೆ. ಈ ಒಂದು ಅವಧಿಯಲ್ಲಿ ಸಂವಿಧಾನಕ್ಕೋಸ್ಕರ ಹಲವು ರೀತಿಯಾದಂಥ ಹೋರಾಟಗಳು ನಡೀತವೆ. ಆದರೆ ಆ ಒಂದು ಹೋರಾಟಗಳು ಸಂವಿಧಾನಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವುಗಳು ರಾಜಕೀಯವಾಗಿ, ಹಾಗೆ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಕೆಲವು ಸುಧಾರಣೆಗಳನ್ನ ಅಥವಾ ತಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಅಷ್ಟೇ ಸೀಮಿತವಾಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಈ ರೀತಿ ಆ ಒಂದು ಹೋರಾಟಗಳಾಗಿದ್ದರೂ ಕೂಡ ಅವುಗಳ ಒಂದು ಅಂಶಗಳು ಮುಖ್ಯವಾಗಿ ಸಂವಿಧಾನಾತ್ಮಕವಾಗಿ ಬೆಳವಣಿಗೆ ಆಗಲಿಕ್ಕೆ ಪ್ರಮುಖವಾಗಿ ಕಾರಣಕರ್ತವಾಗಿದೆ. ಅದಕ್ಕೋಸ್ಕರ ಭಾರತೀಯರ ಒಂದು ಬೇಡಿಕೆಗಳನ್ನ ಈಡೇರಿಸುವಂಥ ಉದ್ದೇಶದಿಂದ ಬ್ರಿಟಿಷರು ಹಲವಾರು ರೀತಿಯಂಥ ಒಂದು ಶಾಸನಗಳನ್ನ, ಕಾಯ್ದೆಗಳನ್ನ ರೂಪಿಸಿ ಜಾರಿಗೆ ತರುವಂಥ ಕಾರ್ಯವನ್ನು ಮಾಡ್ತಾರೆ. ಅಂಥ ಒಂದು ಕಾಯ್ದೆಗಳಲ್ಲಿ ಬಹಳ ಮುಖ್ಯವಾದಂಥ ಒಂದು ಕಾಯ್ದೆಗಳು ಭಾರತದ ಒಂದು ಸಂವಿಧಾನದ ಬೆಳವಣಿಗೆಯಲ್ಲಿ ಅತ್ಯಂತ ಮುಖ್ಯವಾದಂಥ ಕಾಯ್ದೆಗಳು. ಅವುಗಳು ಯಾವುದು ಅಂತಂದರೆ, ಮೊದಲನೆಯದಾಗಿ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ನಿಯಂತ್ರಿಸುವಂಥ ಉದ್ದೇಶದಿಂದ ಬ್ರಿಟಿಷ್ ಸರ್ಕಾರ ಮತ್ತು ಬ್ರಿಟಿಷ್ ಪಾರ್ಲಿಮೆಂಟ್ ಕೆಲವು ಕಾನೂನುಗಳು ರೂಪಿಸುತ್ತೆ. ಅಂಥ ಒಂದು ಕಾನೂನುಗಳಲ್ಲಿ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್, ಹಾಗೆ ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784, ಹಾಗೆ ಚಾರ್ಟರ್ ಆ್ಯಕ್ಟ್ 1833, ಹಾಗೆ ಭಾರತ ಸರ್ಕಾರದ ಕಾಯ್ದೆ 1858, ಹಾಗೆ ಭಾರತ ಸರ್ಕಾರದ ಕಾಯ್ದೆ ಇಂಡಿಯಾ ಕೌನ್ಸಿಲ್ ಆ್ಯಕ್ಟ್ 1892, ಹಾಗೆ ಚಾರ್ಟರ್ ಆ್ಯಕ್ಟ್ 1833 ನೋಡಿದ್ವಿ. ಹಾಗೆ 1909ರ ಮಾರ್ಲೆ ಮಿಂಟೋ ಒಂದು ಸುಧಾರಣೆಗಳಿರ್ಬೋದು. ಹಾಗೆ ಭಾರತ ಸರ್ಕಾರದ ಒಂದು ಕಾಯ್ದೆ ಮಾಂಟೆಗೋ ಚೆಲ್ಮ್ಸ್ಫೋರ್ಡ್ ಸುಧಾರಣೆಗಳು 1919, ಹಾಗೆ 1935ರ ಭಾರತ ಸರ್ಕಾರದ ಕಾಯ್ದೆ, ಹಾಗೆ 1947ರ ಈ ಒಂದು ಭಾರತ ಸ್ವಾತಂತ್ರ್ಯ ಕಾಯ್ದೆ. ಈ ಎಲ್ಲ ಕಾಯ್ದೆಗಳು ಕೂಡ ಅತ್ಯಂತ ಮುಖ್ಯವಾಗಿ ಇರುವಂಥದ್ದು ನಾವು ಗಮನಿಸ್ತೇವೆ. ಈ ಎಲ್ಲ ಕಾಯ್ದೆಗಳ ಬಗ್ಗೆ ಒಂದು ಮಾಹಿತಿಗಳನ್ನು ನಾವು ತಿಳ್ಕೊಂಡ್ರೆ ಅದು ಸಂವಿಧಾನದ ಒಂದು ಬೆಳವಣಿಗೆ ಹಿನ್ನೆಲೆ, ಅಂದರೆ ಸಂವಿಧಾನ ಹೇಗೆ ಬೆಳವಣಿಗೆ ಆಯಿತು, ಸಂವಿಧಾನ ಈಗಿನ ನಮ್ಮ ಭಾರತ ಸಂವಿಧಾನ ರಚನೆ ಆದಂಥ ಸಂದರ್ಭದಲ್ಲಿ ಅದಕ್ಕಿಂತ ಹಿಂದೆ ಆದಂಥ ಬೆಳವಣಿಗೆಗಳೇನಿದೆ, ಈ ಎಲ್ಲ ಅಂಶಗಳ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಈ ರೀತಿಯಲ್ಲಿ ನಾವು ಗಮನಿಸಬೇಕಾಗತ್ತೆ. ಈ ಒಂದು ಭಾಗದಲ್ಲಿ ನಾವು ಇಷ್ಟು ಅಂಶಗಳು ತಿಳ್ಕೊಂಡಿರ್ತೇವೆ. ಮುಂದಿನ ಒಂದು ಭಾಗದಲ್ಲಿ ಈ ಒಂದು ಏನು ಕಂಪನಿ ಆಡಳಿತಕ್ಕೆ ಬಂದ ನಂತರದಲ್ಲಿ ಬ್ರಿಟಿಷ್ ಸರ್ಕಾರ ಆ ಒಂದು ಕಂಪನಿಯನ್ನು ನಿಯಂತ್ರಿಸುವಂಥ ಉದ್ದೇಶದಿಂದ, ಕೆಲವು ನಿರ್ಬಂಧಗಳನ್ನ ಹಾಕುವಂಥ ಉದ್ದೇಶದಿಂದ ತಂದಂಥ ರೆಗ್ಯುಲೇಟಿಂಗ್ ಆ್ಯಕ್ಟ್ 1773, ಹಾಗೆ ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784, ಈ ಒಂದು ಕಾಯ್ದೆಗಳ ಬಗ್ಗೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನಾನು ಮಾಡುವಂಥ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.